மீண்டும் பிறப்புண்டேல் உம்மை மறவாமை வேண்டும். பிறவாமை வேண்டும், மீண்டும் பிறப்புண்டேல் உம்மை மறவாமை வேண்டும். இறைவா, நீ ஆடும்போது உன்னை பாடி மகிழ்ந்து உன் அடியின் கீழ் இருக்க வேண்டும். இறைவா, இறைவா, இறைவா. அற்புதமான வச்சனமா கிடையாது. அப்புறம் ஆழமான ஒரு வச்சனம். சிவபெருமானே அம்மையே, எம்மை பேணும் அம்மையே. அது சிவனும் நாராயண சபையை குறிச்சிட்டார். ஓவியந்து இல்லை, நிறைய அவதார எடுத்து நாராயணத்தை போல காரண அவதாரங்களும் சரி, அம்ச அவதாரங்களும் சரி, எக்கச்சக்க அவதாரம். நுசாங்கியத்தும் ವೇದವ್ಯಾಸರಿದ್ದಾರೆ. ನಾರಾಯಣ ಎತ್ತಿದ ಅವತಾರವ ಅದು ಕಾರಣ ಅವತಾರ, ಹಂಸ ಅವತಾರ, ಪ್ರಭಾವ ಅವತಾರ, ಶಕ್ತಿ ವೇಷ್ಟ ಅವತಾರವ ಅದನ್ನು ಬೆಳಕೋದು ಕೂಡ ಮುಡಿಯ. ಅದು ಏಸಗಾಂದ ಎಣ್ಣಿಕೆ ಇಲ್ಲೇದಾರ ಅಲ್ಲಿ ಪ್ರಧಾನವ 24 ಅವತಾರ ಭಾಗದ ಮೀರ ಆಸರ ಅವತಾರ ಅಂತಾರೆ. ಅದು ಒಂದು ಕಾಲಘಟ್ಟಕ್ಕೆ ಒಂದು 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 ಅವ್ವೆ ಅಪ್ಪನ ಭಗವಾನು ನಾರಾಯಣ ಹಂಸ ಅವತಾರ ಮುಲಿಯು, ಪರಿಪೂರ್ಣ ಅವತಾರ ಮುಲಿಯು, ಪೂರ್ಣ ಅವತಾರ ಮುಲಿಯು, ಕಾರಣ ಅವತಾರ ಮುಲಿಯು தேர்ந்தெடுத்தார். ಆದರೆ ಎಲ್ಲವ கடந்து ಒಬ್ಬ ಆ ಶಿವತತ್ವ ನಿರಂತರವಾದ ತನ್ನೆಯ ಉಣರ್ತುವ ಶಿವತತ್ವವ ಉಣರ್ந்த ನೆನಪಿಬ್ಬ ಪರಾಶಿವ ಪರಮೇಶ್ವರ ಅಮ್ಮೆಯೇ ಒಬ್ಬನ ಕೊರ್ಸಿಯಾರ ಅಂದರೆ ಅದನ್ನ ಅರ್ಥ ಬೇರೆ, ಅದರ ತನ್ಮೆಯೂ ಬೇರೆ. ಏಕೆ ಕೊರಿಸಿದ್ದಾರೆ ಅಂತಂದರೆ ಏನೇ ಹೇಗೋದಾಗ ಅಂತ ಅರ್ದಾರೆ, ಏನು ನೆಲೆಯ ಈ ಅಮ್ಮೆಯಾಗಿದ್ದಾರೆ ಅಂತ ಅರ್ದಾರೆ, ಎದುಗಾಯಿ ಈ ಮೂಲವನ್ನ பிறப்பித்திದ್ದಾರೆ ಅಂತ ಅರ್ದಾರೆ. ಅದಂತ ಶಿವಪೆರುಮಾನೇ ಅಮ್ಮೆಯೇ ಪಾರ್ವತಿಯಮ್ಮ ಕೆಪ್ಪನೆ ಇದು ದಾರ, ಇದು ಇತ್ತ ಒಂದು ರೂಪ, ಇತ್ತ ಒಂದು ಅಗೂರ ಅದಮ್ಮನೆ ಎಮ್ಮೈ பேணி காக்கும். எம்மை அது இருந்துட்டு நம்மை என்றார். நம்மை பேணி காக்கும். ಅದು ಎಲ್ಲಾಗ ಅವ್ಯಪ್ಪ ಪಾರ್ವತಿಯಮ್ಮ ಪಕ್ಕದ ಕೊಡೋದಂದ್ರೆ ನಂಗೆರಡಾಗೂ ತಾವು ಯಾಕಂದ ಬೇರ್ಪಟ್ಟ ನೀರೇ ಎಲ್ಲಾಗ ಹೋಗೋ ತಾತ ಅಧಿಪರಾಶಕ್ತಿ ಅವೆಲ್ಲ ಹೋಗ ಹೆತ್ತಿ ಪಾರ್ವತಿತ ತನಗ ಅಂತ ಹೇಳುವುದು ಎಮ್ಮೈ நம்மை பேணி காக்கும் ಅಮ್ಮೈ. ತಮಿಳು ಸಂಸ್ಕೃತ ದೇವ ಭಾಷೆ ಅಂದರೆ செந்தமிழ் காசு வந்து ஓகே. வேண்டும் வரம் கேளு அம்மையே தமரை தக்கேத்தது பிறவாமை வேண்டும் உம்மை மீண்டும் பிறப்புண்டால் உம்மை மறவாமை வேண்டும். எனಗ ಇನ್ನು பிறப்பில்லாத நிலையத்த ಅತ್ತೆಯು ನಾ ಹುಟ್ಲೆ ತಿರುಕೆನತ್ತ ನಿನ್ನ ಗಮನಗೆಡಾದ நிலையத்த ಎತ್ತನೆಲೆ மீண்டும் வேண்டும். இன்னும் ಬೇಕು ಏನ ಅದಲ್ಲ. இறைவா, நீ ஆடும்போது உன்னை மகிழ்ந்து பாடி உன் அடியின் கீழ் இருக்க வேண்டும். ಯಾಕಂದ್ರೆ ಅದ್ಭುತವಾದ ವಿಷಯ ಏನಂದ್ರೆ ಈ உலகமே ಒಂದು ವಿಧವಾಗಿ ಶಿವಶಕ್ತಿ ತಾಂಡವತ ஆடிக்கொண்டே இருப்பது சக்தியின் இயல்பு, ஆடி ஆட்டிவிப்பது சிவத்தின் இயல்பு, சிவத்தின் அன்பு சக்தி, அதனாலே சிவசக்தி ಅದಂದು ಪುರಾಣ ಇರ. ಅದಕ್ಕೆ ಅರ್ಥ ಏನಂದ್ರೆ ಎಲ್ಲ ಒಂದು ವಿಧವಾಗಿ ಓಡಿಂದ ಆಡಿಂದ ಒಂದು ಅಣುಗಳು ಓರ್ನ ಸಭೆ ಏನು ಕೊಡೋದಲ್ಲಿಯೋ ಈ ಅಣುಗಳೆಲ್ಲ ಆಡಿ ನಡೆದ ಶಿವಶಕ್ತಿ ತಾಂಡವ. ಅದರೊಳಗೆಯೋ நீ இடுகாட்டு நோக்கி, அதாவது சுடுகாடு நோக்கியோ பேய் கூட பிசாசு கூட பிரேತ ಆತ್ಮ ಕೂಡ ಆಡುನಿಯೋ ನೀ ಪಸುತ್ತ. ಅದರ ಅರ್ಥ ಏನಾಗ್ತದೆ, பேய் கூடல ஆடின கூட யாசை பேய் ಎಲ್ಲ ಸತ್ತು ಕಡೆಸಿ ಅಲ್ಲಿತ ಬಂದರೆ ಅದೂ ನಿನ್ನೆ ಎಡೆ ತನ್ನಿ ಇಲ್ಲದ ಎಡೆಯೇ ಇಲ್ಲ ಪರಮೇಶ್ವರ. ಸುಡುಗಾಡನೋಗಿಯೋ ಶಂಶಾನ ವಾಸಿಯ ಅಲ್ಲಿ ಆಡುವ ಆಟ ಆ ರುದ್ರತಾಂಡವೂ ಪಸಂದುತ್ತ. ಎಲ್ಲವ அமைதி ಮಾಡುದುಗ ನೀ ಆಡುವ ಶಿವತಾಂಡವೂ ಪಸಂದುತ್ತ. ಅದನ್ನೂ ತಾಂಡಿ ಅಮ್ಮೆಯೂ ಅಪ್ಪನುಮಾಯ್ ಶಿವನೂ ಶಕ್ತಿಯ ಸೇದು ನಿಂಗೆ ಕಾದೆ ಅದತ್ತ ಒಲಗದಾಗ ನಿಂಗತ ಎಲ್ಲಾಗ ಓಪ ಎಲ್ಲಾಗ ಓಪ ಎಲ್ಲ ಇಡೀ ನಿಂಗತಿದ್ದೆ
ಒಂದು ಗುರುವ ನಿಂಗೆ ಆಡಿಂದೆ ಅಲ್ಲ ಉಣರ್ಗೊಳಗೆ ಎಲ್ಲಾಗೋ ಸಿದ್ಧ ಆಟಿ ಗಿಚ್ಚುಂತಿ ನಿಂಗೆಲ್ಲವೂ ಪಸಂದು ಅದು ಆನಂದ ತಾಂಡವ. ಹಾಗೆ ಏನಂತಾರ, ಏ ತಾಂಡವಳ್ಳಿ ಸರಿ ನಾ ಪಾಟು ಪಡೋದು, ಏ ತಾಂಡವಳ್ಳಿ ಸರಿ ನಿಂಗೆ ಕಾಲಿಗಿದ್ದು ಅದನ್ನು ನೋಡಿದು. ಇದು ಬೇರ್ಪಟ್ಟ ಜ್ಞಾನ. ಅಡಿಕ್ಕಡಿ ಹೋದ ಶಿವರಾತ್ರಿ ಕುಡಿ ನಿದ್ರತೆ ಇದೆ ತೇ ಕೆಟ್ಟ ಹೆಣ್ಣಿನ ಬಪ್ಪನೆ ಏನಾಗ್ತದೋ ರುದ್ರ ತಾಂಡವ ಹೋಗಸ್ ನಡುವುದು. ಹೊಟ್ಟೆಗೆ ಏಕಿತ ಬಂದ್ರ, ಏಕಿತ ಕೋಪ ಬಂದ್ರ, ಏಕಿತ ಬೆರುಪು ಬಂದ್ರ, ಏಕಿತ ಬೇರಾಸ ಬಂದಿತ್ತು, ಏಕಿತ ದುಃಖ ಬಂತು ಅಂದರೆ ಅದೇ ರುದ್ರ ತಾಂಡವ ಆಡುದು. ಆಗ ಆ ಕೆಟ್ಟ ಗುಣ ಎಲ್ಲ ಹೋಯ್ಟ್ರ ಅದೇ ಮನಸ್ಸು ಅಲ್ಲೋಲ ಪಟ್ಟು ಆತಂಕಪಟ್ಟು ಈ ವಿಷಯಗೆಲ್ಲ ಸಿಕ್ಕಿ ನೆಮ್ಮದಿಲ್ಲ ಬಪ್ಪನೆ ಅಮೇದಿ ಹಬ್ಬದ ಶಿವತಾಂಡ ಆಡುದು. ಈಗ ಶಿವತಾಂಡವ ಮನಸ್ಸು ಅಮೇದಿ ಆದ ಇದ್ದಳು. ಈಗ ಆನಂದ ತಾಂಡವ. ಕೆಟ್ಟದ ಅಳಿಸುದಾಗ, ಕೆಟ್ಟ ಗುಣ ಅಳಿಸುದಾಗ ರುದ್ರ ತಾಂಡವ, ಮನಸ್ಸು ಅಮೇದಿ ಮಾಡುದಾಗ ಶಿವತಾಂಡವ. ಅದನ್ನ ತಾಂಡಿ ಅಮೇದಿಯಾದ ಮನಸ್ಸು ಆನಂದ ನೆಲೆಗೆ ತಿನ್ನೋದಾಗ ಆನಂದ ತಾಂಡವ. ಇದರತ್ತ ಏ ತಾಂಡವ ನಡೆದು ನೀವು ನಿನ್ನ ಕೀಯ ಕುಳಿದು ನಾ ಪಾಡಿ ನಿಂಬುದು, ಆ ಖಾತ್ಯನ ನೋಡಿ ನಿಂಬುದು, ಈ ವರವ ನನಗೆ ನಾಕ್ಯತಾನೆ ಅದೇ ನೀ ಬೋಲೋಕೆ ಸರಿ, ಅದು ಸರಿ. ಇನ್ನೊಂದೊಂದು ಮೂರು ನೂಲು ಬರೆದ್ರು. ಅದು ಹೋಗ ನಂಗೆ ಅದನ್ನು ಮಾಡುವ ಚರಿತ್ರೆ ಬರ್ತೀನಿ. ನನಗೆ ಯಾವುದು ಮೊದಲು ಅರಿಮುಖ, ಇಂಟ್ರಡಕ್ಷನ್ ವೆರಿ ಇಂಪಾರ್ಟೆಂಟ್. ಒಂದು ತಿರುವಂತಾದಿದಕ್ಕೆ ತಾಯೋ ವಿಷಯ வானத்தான் என்பார் எங்க மற்றோர் கோள் தானத்தான் என்பர் தன்மேங்க ஞானத்தான். வானத்தான் என்பார் எங்க மற்றோர் கோள் தானத்தான் என்பார். வானத்தான் என்பார் எங்க மற்றோர் கோள் தானத்தான் என்பார் ஞானத்தான். முன் நெஞ்சு தாழிருந்து சோக்கதனை வந்துச்சு அது திருவந்தாதிகளுடைய முன்னஞ்சு தாழிருந்து மெய் ஒளி சேர கண்டத்தான் என் நெஞ்சு தானே என்பான் யான். என் நெஞ்சு தானே என்பான் யான். ಇದು 1200 ವರ್ಷ ಮುಂದಾಡಟ ಚೆಂದ ಬಿಡು ನಂಗೆ ಈಗ ಮಾತಾಡುವ. ಈ ಒಂದೇ ಒಂದು ತಿರುಪತಿ 101 ತಿರುವಂತಾದಿ ಹೇಳಿದೆ. ಈ ಒಂದೇ ಒಂದು ತಿರುಪತಿಗವ ತಿರುಚಿಟ್ರಂಬಲಂ ಅದನ್ನು ಮುಡಿಚಾರ ಅತ್ತಮ್ಮಕ್ಕೆ ಇದನ್ನು ಒಂದೇ ಒಂದು ಅರ್ಧನೇ ಎಲ್ಲ ಜ್ಞಾನ ಸಿಕ್ಕಿಟ್ರು. நிறைய அம்மையார் பரத்தலையோ இதன் அர்த்தம் என்ன? வானத்தான் என்பார் எங்க மற்றவர் கோன் ತಾನತ್ತಾನ್ ಎಂಬರ್. ಅದಲ್ಲ ಒಬ್ಬೊಬ್ಬ ಈಗ ಶಿವ ಈಶ್ವರ ಎಲ್ಲಿದ್ದಾನೆ, ಶಿವನ ಎಲ್ಲಿದ್ದಾನೆ ಅಂತಂದ್ರೆ ಬಾಲ ತೋರಿಸ್ಯಾರ. ತಾನು ಇದ್ದಾನೆ, ಕೈಲಾಸ ಇದ್ದಾನೆ, ಬೇರೆ ಲೋಕ ಇದ್ದಾನೆ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಾರ. ಅದು ಅಕ್ಕರ ಪಾರ್ವೆ தானத்தான் என்பார் மற்றோருக்கும். தானத்தான் என்பர் ஞானத்தான். அதாவது தன்மேங்க ஞானத்தான். தானத்தான் என்பர் தன்மேங்க ஞಾನத்தான். ಅಲ್ಲಿಂದ ಎಲ್ಲ ದೇವರುಗಳಿಗೂ ದೇವರ ಭೂಲೋಕನೋಗೆ ಶಿವಪೆರುಮಾನ್ ಇದ್ದಾನೆ, ಗುಡಿಗೋಸಿದ್ದಾನೆ, ಲಿಂಗ ವಡಿವನೋಗಿದ್ದಾನೆ, ಒಂದೊಂದು ಕ್ಷೇತ್ರನೋಗಿದ್ದಾನೆ. ಶಿವಕ್ಷೇತ್ರನೋಗೆ ಶಿವಪೆರುಮಾನ್ ಇದ್ದಾರೆ. ಅತದೇಯರ ஞானத்தான் முன்னெஞ்சு தாடிருந்து, முன் நஞ்சுந்தார, முன் நஞ்சு தாடிருந்து மெய் ஒளிச்சேர ಕಂಡತಾನ್. ಆಹಾ, ಇದಂತ ಇದು ಈ 2 ವರಿ ಅಪ್ಪರ ಮುಖ್ಯ. ದೇವರು ಬಾಗಿಲು ಇದ್ದಾರೆ ಅಂತ ಒಬ್ಬಯ್ಯಾರ, ಭೂಲೋಕ ಎಲ್ಲ ಗುಡಿಗೋಸಿದ್ದಾರೆ ದೇಯಾರ, ಲಿಂಗ ವಡಿಗಳಿದ್ದಾರೆ ದೇಯಾರ. ಅದೆಲ್ಲ ಅವಕ್ಕರ ಪಾರ್ವೆ ಅದು ತಪ್ಪು ಕಡೆ ಎಲ್ಲಡಿ ಇದ್ದಾರೆ. ಆದರೆ ಮುನ್ನಂಜು ತಾಳಿರಿಂದ ಮೆಯ್ ಒಳಿಚೇರ ಕಂಡತಾನ್. ಮುನ್ನಂಜು ಮನೆಯ ನೀಲಗಂಡ, ಆ ಆಲಹಾಲ ವಿಷವ ನುಗ್ಗಿದ ಆ ಪರಮೇಶ್ವರ ಇಲ್ಲಿ ಇಲ್ಲಿ ನೀಲ ಕಂಠ, ಈ ತೊಂಡೆ ನೀಲ ಐತಡದೆ ವಿಷ ನೋಡಿ. ವಿಷಮದ ಆಲಹಾಲ ಮದನ ಮಾಗಿ ಅರಿಯಾಮ ಎಲ್ಲ ಇರುಳೆಲ್ಲ ನುಂಗಿದ್ದಾರೆ. ಮೆಯಿ ಒಳಿಚೇರ ಕಂಡತಾನ್. ಅದಾದ್ರು ಅತ್ತವ ನೀರ ತೊಂಡೆಯ ಇದೆಯೋ ತನ್ನವ ನೋಣ್ಯದ ಮೆಯಿ ಒಳಿ ಉಣ್ಯಾನ ಜ್ಞಾನವ ಹೋಗಾಸಡುವ ಹೊರಾಸಡುವ ಪೊಯ್ಯಲ್ಲ, ಹೋಗಾಸಡುವ ಮೇಯ್ ಆ ಮೇಯ್ ಜ್ಞಾನ
ஒளிச்சேர கண்டத்தான் ಅದನ್ನು உணர்த்திட்டாலோ என்னெஞ்சே தானே என்பான் யான். கடைசி என்னெஞ்சு என்ன ಇರದೇನು ಅಂತ ನಿರಂತರವಾಗಿ ಇದ್ದಾನೆ ಅಂತ ಇರದೇ ಈಶ್ವರನ ಹಿರಿಯೋಡ ಅಯ್ಯನ ஹிருதேஸ்வரத்தனை ஹிரியோடைய ஹிருதேஸ்வரா அது என்னெஞ்சு தானே என்பான் யான். ಇದನ್ನ ತಾನ ಕಂಡೇನ ಬಾಗಿಲು ಇದ್ದಾರೆ ಅದು ಪಾರ್ವೆ, ಎಲ್ಲ ಗುಡಿಗೂ ಗೋಪುರನೂ ಇದ್ದಾರೆ, ಭೂಲೋಕನೂ ಇದ್ದಾರೆ, ಅದು ಒಬ್ಬೊಬ್ಬನ ಪಾರ್ವೆ. ಆ ನಂಜ ಇದು முன்னெஞ்சு தானிருந்து மெய் ஒளி சேர கண்டதான் ஆலகால வெசவல். ಅದನ್ನ ಪಾಯಿಂಟು. ಆಲಹಾಲ ಬೆಸವ ತಾಯಿತ್ತ ನುಂಗಿ ಈ ತೊಂಡೆಯ ಬೀತವೋ ತಮ್ಮಕ್ಕೆ ಆ ನಂಜ ನುಂಗಿದಿಂದಾಳು ಅಮ್ಮ ಅದನ್ನ ತೆಯ್ಯ ಆ ಆಲಹಾಲ ಅರಿಯಾಮೆ ಎಂಬ ಆ ಮಾಯೆಲ್ಲವ ಕಳೆದು ಬಂದಗಿದ್ದಾಳು, ಆ ಮರೆಯದಲ್ಲಿ ನೀಗಿದಿಂದಾಳು மெய் ஒளி சேர கண்டதான் என்னெஞ்சே தானே என்பான் யான். உண்மை ಅರ್ಪದ ಬರೀ என்னெஞ்சே தானே என்பான். எனக்கு ಇಲ್ಲಿಗೋಸ್ತು ಇದ್ದಾನೆ ಮತ್ತೆ ನಿದರ್ಶನ. ಹೃದಯೇಶ್ವರ ಅರ್ಜುನ ತೀಷ್ಠತೆ ಕೃಷ್ಣ ಪರಮಾತ್ಮ ನಾ ಎಲ್ಲ ಹೇಳಿದ್ದೆ ಈಶ್ವರಂ ಸರ್ವಭೂತಾನ ಹೃದಯೇಶ್ವರ ಅರ್ಜುನ ತೀಷ್ಠತೆ. ಅದು ನಿರಂತರವಾಗಿ ಒಬ್ಬೊಬ್ಬನ ಹೃದಯ ವಸ್ತಿತ್ತು. ಆ ಇದೆಯ ಕೋಯಿಲ್ ಐತೆ, ಇದೆಯ ಕನಿಯ ಐತೆ, ಇದೆಯ ಈಶ್ವರನ ಐತೆ, ಹೃದಯೇಶ್ವರನ ಐತೆ, ಹಿರಿಯೋಡಿನ ಐತೆ. ಅದನ್ನ ತಮ್ಮ ಏಯ್ಯ ಇದು ಇನ್ನೊಂದು ತಿರುಪತಿಗನಿಗೆ ಅಪ್ಪರ ಸೌಕರ್ಯವನ್ನೇ ಏಯ್ಯ என்ன துக்கெல்லாம் தீர்ச்சாதல பரவாயில்ல, என்ன துக்கெல்லாம் தீர்ச்சாதல பரவாயில்ல, எனக்கு கஷ்ட ತಂದುಡಿದ್ರಿಯೂ ಪರವಾಗಿಲ್ಲ, ಇನ್ನ ಮೇಲೆ ಕರುಣೆ ಪಡಾದ್ರಿಯೂ ಪರವಾಗಿಲ್ಲ. ಈಗ ಭಕ್ತಿ ಅಂದರೆ ಏನಂತ ಒಬ್ಬ ಅರುವುದು ಈ ತಿರುಪತಿಗೂ ಈ ತಿರುವಂದಾದಿ ನಮ್ಮಪ್ಪ ಈ ತಿರುಪತಿಗೆ ಇದು ಒಮ್ಮೆ ತಮಿಳ್ನಾಗ ಅಥವಾ ಒಂದು ಪ್ರೊನೌನ್ಸಿಯೇಷನ್ ಉಚ್ಚರಿಕೆ ಅಂತ ಒಂದು ಕಷ್ಟ. ಅದಾವುದು ಇಳುಗಾಡುನ ಆಡುವ ಇಳುಗಾಡು ಅಂತ ಸುಡುಗಾಡು ಸುಡುಗಾಡುನಗೆ ಅಗ್ನಿಯ ಕೈನೊಗೆ ಅಗ್ನಿ ಚಟ್ಟಿ ಎತ್ತಿಟ್ಟು ಆಡುವ ಅಗ್ನೀಶ್ವರ ನೀ ಎನ್ನ ಮೇಲೆ ಕರುಣೆ ಇಲ್ಲಾದರೆ ಪರವಾಗಿಲ್ಲ, ಏನ ದುಃಖ ತೀರ್ಚಾದಲ್ಲ ಪರವಾಗಿಲ್ಲ, ಏನ ಕಷ್ಟ ಪೋಕಾದಲ್ಲ ಪರವಾಗಿಲ್ಲ, ಏನಾಗ ಐಶ್ವರ್ಯವೂ ಸೌಭಾಗ್ಯವೂ ತರಾದಲ್ಲಿ ಪರವಾಗಿಲ್ಲ, ಏನಾಗ ನೀನ ಗವ ಮಾಡುದು ಎನ್ನ ಉರಿಮೆ ಅದನ್ನು ನೀ ತಡ್ಕೋದೇ ಮುಡಿಯಾನೆಯ. ಅದರಲ್ಲಿ ಏನಂತ ನೀ ದುಃಖ ತಂದಲ್ಲಿ ಸರಿ ನಾನು ನಿನ್ನ ದುಃಖ ತೀರ್ಸೋದಕ್ಕೆ ಕೆಪ್ಪದಿಲ್ಲ, ನೀನೆಲ್ಲ ತೀರ್ಸೋದ್ರಲ್ಲಿ ಪರವಾಗಿಲ್ಲ, ನಿನ್ನವನ್ನ ಕೊರೆಯುವುದಿಲ್ಲ, ವೇದನೆಲ್ಲ ಪೋಕೋದ್ರಲ್ಲಿ ಪರವಾಗಿಲ್ಲ, ಇನ್ನು ವೇದನೆ ಮೇಲೆ ವೇದನೆ ತಂದಲ್ಲಿ ಪರವಾಗಿಲ್ಲ. ಆಲೆ ಎನ್ನ ಗವ ಎಳ್ಳಡೋ ಕಮ್ಮಿಯಾಗ, ಯಾಕಂದ್ರೆ ಕಡೇಸಿ ಈ ಒಡಂಬೋಯಿ ಅಲ್ಲಿ ಅಡಕ್ಕ ಮಾಡಿ ನಾಡಿ ನರಂಬಲ್ಲ ಅಡಂಗಿ ಅಲ್ಲಿ ಅಹಂಕಾರ ಎಲ್ಲ ಓಡಿದು ಅಲ್ಲಿ ಗಿಡುಗಾಡನೋಯ್ಯೋ ನೀತರ ಗುರು ಅದನ್ನು ತಮ್ಮಯ್ಯ ಅಯ್ಯರ್. ಆಗ ಈ ಎರಡೂ ஒரு பானை சொடுக்கு ஒரு சோறு பதம் என்னங்க ತಾ ಬರೆದ 112 பாடல்க ಇಷ್ಟ திருவிரட்டை மாலை, அற்புத திருவந்தாதி, திருவல்லங்காடு பதிகங்கள் ಅತ್ತೆಂದು ಮೊತ್ತ 112 ಪಾಡಲು ಅಮ್ಮಯ್ಯರು ಬರೆದ. ಅಪ್ಪೇರ್ಪಟ್ಟ ಕಾರ್ಯಕ್ರಮ ಅಮ್ಮಯ್ಯರನ ಇದರೊಳಗೆ ಈ ಎರಡು ಪರ ವಿಶೇಷ. ಹಾಗೇನ ಒಂದು ನೆಲೆನೊಗೆ ಏನು ಹೃದಯಗೋಸ್ಕರ ಇದ್ದೇ ಈಶ್ವರ ಅನ್ನೋದನ್ನು ಉಣರ್ತೀಯ ಆ ಪದಿಯನೊಗೆ, ಆ ತಿರುವಂತಾದಿ ಆ ತಿರುಪದಿಗೆ ಉಣರ್ತೀಯ. ಇನ್ನೊಂದು ನಾಗ ಏನೋ ಉಣರ್ತೀಯ ಅಂತಂದ್ರೆ ಏನಾಗ ಎದುರು ನೀ ತರದಲ್ಲಿ ಪರವಾಗಿಲ್ಲ, ನೀನ ಬೇರೆ ನೀ ಗವ ಆ ಗವವೆಲ್ಲ ನೀನಂದ ಎತ್ತದು ಮುಡಿಯ ಆ ಗವ ಅದು ಎನ್ನೋ ಉರಿಮೆ ನಿನ್ನ ನನ್ನ ಗವ ಮಾಡಿನೇ ತಿದ್ದಾನೆ, ನಿನ್ನ ಭಕ್ತಿ ಮಾಡಿನೇ ತಿದ್ದಾನೆ. ಸೋದನೆ ತಂದಲ್ಲಿಯೋ ಎಲ್ಲ ಭಕ್ತಿ ಎಲ್ಲ ಕಮ್ಮಿ ಆಗವೇ ಆಗ ಹೈಯೆಸ್ಟ್ ಆಗ ಆ ನಿலைத்திருந்தேன். பேர்பட்ட காரைக்கால் அம்மையார் ಸುಮಾರು 1230 ವರ್ಷಗಳ ಮುಂದಾಡು 4ನೇ ನೂറ്റാಂಡಿನೊಗೆ ನಗೆಯುವ ಕಾரைக்கால் ಕಾரை ನಗರಂ ಅದೊಂದು ಅದು ತುರೈಮುಗ, ಅದು ಕಡಲೋರಾಡುವ ಮಾವಟ. ಅಲ್ಲಿಯ ಧನದತ್ತರಿಗೂ
ദീപ ആ ദമ്പതികൾ കിട്ടി എല്ലാം കഷ്ടങ്ങൾ വീട്ടിലെ മുട്ടൊടിയ കോടീശ്വരി ಎಲ್ಲ ಸ್ಟೋರಿ ಮಕ್ಕ ಅವಾಗ ದರಿದ್ರ ಕಷ್ಟ ವೇದನೆ ಅಂತ ಹುಟ್ಟಿದ್ರು ಕೋಡೀಶ್ವರಿ 12 ವರ್ಷಕ್ಕೈದು ಈ ದಂಪತಿಯರುಗಳಿಗೆ ಹುಟ್ಟಿಯಾರ ಇವಕ್ಕ ದಾರ ಅಂದರೆ ನಗರತ್ತಾರ್ ಇಂದು ಪುದುಕೋಟೆ ಕಾரைக்குடி അതേപോലെ നഗരത്താർ അതിൽ ഇവ ചെട്ടിയാർ ഈ കാലം നമുക്ക് ചെട്ടിയാർ ബദ്രീനാരായണൻ പറഞ്ഞ ചെട്ടിയാർ ഒക്കെ നഗരത്താർ ಆ ನಗರತ್ತಾರುಂಬ ಕುಲನೊಗೆ ಕುಲಾಬದಿಲ್ಲ ಎಲ್ಲ ಶಿವಕುಲತ್ತ ಆ ನಗರತ್ತಾರುಂಬ ಆ ಕುಲನೊಗೆ ಈ ಅಮ್ಮಯ್ಯಾರ್ ಹೆಸರು ಜನನಮಿತ್ಯ 12 ವರ್ಷ ಅವಕ ಮಾಡಿದ ಶಿವಭಕ್ತಿಯಿಂದ ಈ ಅಮ್ಮಯ್ಯಾರ್ ಜನನಮಿತ್ಯ ಒಂದೇ ಹೆಣ್ಣುತ್ತ ಹುಟ್ಟುನಿ ತನ್ನಪ್ಪ ಒಂದು ವಣಿಗ ವ್ಯಾಪಾರಿ ತುರೈಮುಖ ನಗರಂ ಅದರಲ್ಲಿ ಕಡಲೋರ ಅಲ್ಲಿಯ ಅಲ್ಲಿ ನಗರತ್ತಾರು ಅಕ್ಕರ ವಂಶವಳಿ ಅನ್ನೋದ್ರೆ ಒಂದೆಡೆಯಿಂದ ಇನ್ನೊಂದೆಡೆ ಹೋಗಿ ವ್ಯಾಪಾರ ಮಾಡಿ ಅವಕ್ಕೆ ಪೊನ್ನು ಪೊರುಡು ಪೊಕಿಷ ಅವಕ್ಕ ಬಿಸ್ನೆಸ್ ಕಮ್ಯುನಿಟಿ ವ್ಯಾಪಾರನೊಗೆ ಇದ್ದಾರೆ ನಗರತ್ತಾರು ವಣಿಗ ವ್ಯಾಪಾರ ಎಲ್ಲ ವಿಧ ವ್ಯಾಪಾರನೊಗೆ ಅವಕ್ಕರ ಇದು ವ್ಯಾಪಾರ ಅಟ್ರ ಅದು குறிப்பா மளிகை பொருள் தங்க ஏற்றுமதி இறக்குமதி முக்கியமான பொருள் எல்லாம் நமக்கு அதெல்லாம் ಇದಾರ ಅತ್ತಮಾಕಿ ಅಮ್ಮಯ್ಯಾರ್ ಅತ್ತ ಒಂದು ಸೆಲ್ವಂತರ ಕುಟುಂಬ ಹಣ ಪೋದು ಅಡದೆ ಅಲ್ಲ ಶಿವಜ್ಞಾನವೂ ಅಡದೆ ಶಿವಭಕ್ತಿಯೂ ಅಡದೆ ಕುಟುಂಬ ತರ ದಾನದತ್ತರಿಗೂ ಧರ್ಮವದಿಗೂ ಪುದಲ್ವಿಯ ಹುಟ್ಟಿಯ ಪುನಿದವ ಹುಟ್ಟಿಯ ಹೆಸರೇ ಪುನಿದವತಿ ಹಾಗೆ ಕಾರಿಕಾಲ್ ಅಮ್ಮಿಯಾರ ಹೆಸರು ಕಾರಿಕಾಲ್ ಅಮ್ಮಿಯಾರಲ್ಲ ಹುಟ್ಟುನ ಎಲ್ಲ ಬೀತ ಹೆಸರು ಪುನಿದವತಿ ಅರುತ್ತ ಬಿತ್ತಾರಕ ಪುನಿದವತಿ ಇತ್ತು ಪುನಿದವಾನವತಿ ಪುನಿದವತಿ ಪೇರ್ಪಟ್ಟ ಪುನಿದವತಿಯ ಅಮ್ಮಯ್ಯಾರ್ ಜನನಮಿತ್ಯ ಮುನ್ನದೊಂದಿವೇ ಶಿವಭಕ್ತಿ ಮನೆಯ ಕೊರೆಯೂ ಇಲ್ಲ ಅಲ್ಲಿದ್ದಲಿಯೂ ಒಂದು ಜನವು ಗುಡಿಗೋಯಿ ವೇಂಡಿ ಒಂದೊಂದು ಜನವು ಶಿವನ ಅಭಿಷೇಕ ನೋಡಿ ಆರಾಧನೆ ಮಾಡಿ ಎಲ್ಲ ಶಿವನಾಮ ಬೈಯಿ ಈಗ ಬಂದು ಶಿವನಡಿಯಾರಿಗೆಲ್ಲ ತೊಂಡು ಮಾಡಿ ಕೈಯಿಂದ ಕೊಡುದ್ರಾಗೆ ಅಮ್ಮೈ ಒಳ್ಳಲ್ ಅತ್ತ ಕೊಡುದ್ರಾಗೆ ಆ ಒಳ್ಳಲ್ ಗುಣ ಬಂದುಬಿಟ್ಟ ಅಪ್ಪ ಮಣಿಗ ಸುತ್ತಾಡದೆ ಸೇತಿ ಬೀತ್ತು ಅವಕ್ಕರ ಇಟ್ಟುಗ ಮಾಡಲೆ ಇನ್ನೂ ಜಾಸ್ತಿ ಎಲ್ಲ ಕೊಡುವ ದಾನ ಧರ್ಮ ಗುಣ ಜಾಸ್ತಿ ನಾಯಿಗ ಬೀಪುದೋ ಅಂತಂದಿಲ್ಲ ಒಂದೊಂದು ಕಾಲಘಟ್ಟನಾಗ ತನ್ನ ಹೋಗಿ ಧರ್ಮವತಿ ಅಂಚಿಯ ಇದೇ ಮಾಡಲ ಮನೆ ಎಲ್ಲ ತೀರಿಟ್ಟರು ಸುತ್ತಲೂ ತೀರಿಟ್ಟರು ಇನ್ನೊಬ್ಬರ ಎತ್ತ ಮದುವೆ ಕೇಕ್ಸುವೆ ಅತ್ಯಂತ ಹತ್ತವಾದ ಅಂಜಿಕೆ ನಡೆದೆ ಅದೇ ಅಮ್ಮೆ ತನ್ನ ಹೋಗಿ ಆ ಎಣ್ಣೆ ಇರ ಶಿವ ತಂದದನ್ನ ಶಿವ ಅಂತಾನೆ ಕೊಡೋದು ಎಲ್ಲ ಶಿವನ ಸುತ್ತದೆಗ ಎಲ್ಲ ಶಿವನ ಸುತ್ತದೆಗ ಅತಂದೆ ಆ ಕುನ್ನದೊಳಗೆ ಆ ಜ್ಞಾನ ಓದಾಡದೆ ಪಣಿವೋ ಹಣಗಾರ ಹುಟ್ಟಿದೆಯೋ ಸೆಲ್ವಂತರ ಹುಟ್ಟಿದೆಯೋ ಪಣಿವೋ ಅವಕ್ಕೆ ಕೂಡ ಗೆಲ್ಸಿಗಿವೋ ಕಾಲಿ ಸರಿ ಆ ಕುಲ ವಿಷಯನ್ನೆಲ್ಲ ತಾಳ್ವು ಉಯರ್ವು ಎಂಬುದೆಲ್ಲ ನೋಡಲೆ ಅಮ್ಮೈ ನಾನು ಅಮ್ಮೆ ಅಂತ ಕೊಡಿಸಿದ್ರು ಪುನೀತ ಮದಿಗೆ ಕೊಡಿಸಿದ್ರೆ ಸ್ವಲ್ಪ ಬೇಗ ಪೇರ್ಟ ಅಮ್ಮೈ ಬಂದು ಕುನ್ನದೊಂದಿದೆ ಅತ್ತ ಒಂದು ನಿಲೆನವತಿ ಇದ್ದರು ದೊಡ್ಡಿ ಬಂದರು ತನಗೆ 11 ವಯಸ್ಸಪ್ಪನೇ ತನಗೆ ಮದುವೆ ನಿಚ್ಚಾರ ಎಲ್ಲ ಎಡೆ ತೆಡಿಯಾರ ಏನತ್ತ ಮಾಡೋದು ಮನೆ ಅದು ಹಿಂದಾಡು ತನಗ ಯಾರಾದ್ರು ಹುಟ್ಟಿದಾರ ಅತ್ತಮ್ಮನೆ ತನ್ನಗ ಅಪ್ಪನ ಪಕ್ಕ ಒಂದು ಶಿವಭಕ್ತರ ನೋಡಿದ್ದರು ಅದೇ ಸಮಯನೊಗೆ ಒಳ್ಳೆಯ ವಸತಿ ಪೆರುಮೆ ವಾಯ್ದ ಕುಟುಂಬ ಗೌರವವುಳ್ಳ ಕುಟುಂಬಕ್ಕೆ ಸಂಬಂಧ ಮಾಡೋದನ್ನ ತಲೆ ಇದ್ರು ಅಲ್ಲಿ ಅಮ್ಮ ಈಗ ಒಂದೇ ಒಂದು ಅದ್ರ ಬಗ್ಗೆ ವಿರುಪಿಲ್ಲ ನಮ್ಮ ಅದು ಮಾಡೋದೊಂದು ವಿರುಪಿಲ್ಲ ಅಲ್ಲಿ ಅವು ಅಪ್ಪನ ಮಾತವು ತಟ್ಟುದೂ ವಿರುಪಿಲ್ಲ ಅವಾಗ ವಿರುಪವ ನಾವಾನೆ ಅತ್ತಮ್ಮ ನಿಂತಿದ್ರು ಈ ನೆಲೆನೊಗೆ ಈಗ ಶಿವಭಕ್ತಿನೊಗೆಯೂ ಶಿವನಡಿಗಾರಗ ಸೇವೆ ಮಾಡೋದನೊಗೆಯೂ ಭಯಂಕರ ಇಡುಬಾಡೋಡಿ ಕಾಲಘಟ್ಟ 11 ವಯಸ್ಸು ತೊಡರಂದು ಈ ವರ್ಷವ ಈ ಒಂದು ಆಣ್ಮೀಗ ಪೈಚಿ ತನಗೆ ಅಮ್ಮ ನಡೆದ ಅಮ್ಮಯ್ಯ ಈಗ 11 ವಯಸ್ಸು ಅಪ್ಪನೇ ತನಗೆ ಮದುವೆ ಕೇಳಿಸಿದಾಗ ಎಲ್ಲ ತಯಾರಾದಾರ ಅಪ್ಪನ ಅಲ್ಲಿ ಹೋಗಿ ಪಕ್ಕದ ನಾಗಪಟ್ಟಿ ಈಗಡು ನಾಗಪಟ್ಟಿ ನಾಗೈಯಿಂದರಾಗ ಈಗೂ ನಾಗೈತೆ ನಾಗೈಯಿಂದ ಹೋಗಿ ಒಂದು ನೀರು ಬದಿಯ ಮಾತಿ ದೊಡ್ಡ ಅಣಗಾರ ಮಕ್ಕಳು ಪರಮದತ್ತನ್ ಓದೇ ಕೂಸ್ತ ತನವು ನೋಡಿ ಯಾರ ಅಮ್ಮೈ ಗುಣನಗೂ ಮಟ್ಟಲ್ಲ ಹುಟ್ಟುನೋಗಿ ಅತ್ತವ ಬಸುಂದು ಪುನೀತವತಿ ಮಟ್ಟಲ್ಲ ಸುಂದರವದಿತ ಅತ್ತವ ಪಸುಂದು ಅತ್ತವ ಪಣಿವು ಅತ್ತವ ಗುಣವದಿ ಅತ್ತವ ನೆಲನಿಗೆ ಪನೆ ಅದು ತವನಿಗೆ ಹೆಣ್ಣ ನೋಡೋದು ಅದು ಗಂಡನ ನೋಡೋದು ವರನ ನೋಡೋದು ತಂದು ತ ನೋಡಿಯಾರ ತಾನು ಅದು ತವನಂಗೆ ಎಲ್ಲ ಇದ್ದಾರೆ ವ್ಯಾಪಾರ ಮಾಡಿದ್ದಾರೆ ಇದೆಲ್ಲ ಮದುವೆ ನಿಶ್ಚಯ ಮಾಡಿಟ್ಟು ಇಲ್ಲಿ ಬಪ್ಪನೆ ದೋಸಿ ಕಾರಣಕ್ಕೆ ಮದುವೆ ಎಲ್ಲ ವಿವಾಹ ಮಾಡಿ ಕೇಳಿಸ್ತು ಅಪ್ಪ ಅರ್ಕೋಲ ಇಟ್ಟ ಅದೇ ಎಣ್ಣ ಕೊಟ್ಟು ಬುರಿದ
ಅಲ್ಲೇ ನಗರತ್ತಾರನ ಅವಕರ ವ್ಯಾಪಾರನೋಗೆ ಅಪ್ಪನ ಅವಕ ಮನೆ ಇದ್ದದೇ ಕೆಡೆಯ ಅವಕ ಬೇರೆ ದೇಶಗೂ ಬೇರೆ ಎಡೆಗೂ ಹೋಗ್ಬಿಟ್ಟಾರೆ, ಕುಟುಂಬವೂ ಬಿಟ್ಟುಟೇ ಹೋಗ್ಬಿಟ್ಟಾರೆ, ಮನೆಯ ಮಕ್ಕಳಿದ್ದರೆ ಬಿಟ್ಟುಟ್ಟು ಹೋಗ್ಬಿಟ್ಟಾರೆ. ಏಕೆಂದರೆ ಅವಕ್ಕವೇ ವ್ಯಾಪಾರ ಅನ್ನೋದಾರೆ ಅಲ್ಲಿಂದ ಒಂದು ಪೊಲ್ಯೂಷನ್ ಬಂದು ಅದನ್ನ ಬಲ ಮಾಡೋಕ್ಕೂ ಲಾಭ ಬಿದ್ದು ಮಾರಿಯಾರ ಅದನ್ನ ಗೊತ್ತಾ ಅವಕ್ಕೆ வருமானವೇ ದೊಡ್ಡ ಸುತ್ತೆಲ್ಲ ಒಂದು ಅಳವು ಗಟ್ಲೆ ನಿಲಂ ಪರಪಲ ಅಟ್ಲ ಕೂಡ ಅವಕ್ಕ ವ್ಯಾಪಾರನ ಈಡುಪಡನೆ ಅವಕ್ಕೇನು ಮಾಡೋದು, ಕಪ್ಪಲ್ ಹೋಗಿ ಕಡಲ ಕಡಂದು ಹೋಗಿ ಕಪ್ಪಲ್ನ ಹೋಗಿ ಕಡಲ ಕಡಂದು ಹೋಗಿ ಸಿಲ ಪೊರುಳೆಲ್ಲ ಎತ್ತಿಕೊಂಡು ಇಲ್ಲಿಂದ ಅದು ಪೊರುಳೆಲ್ಲ ಎತ್ತಿಗೆ ಕೊಟ್ಟು ಅದನ್ನ ಮಾರುನೆ ನಾನು ಈಗ ಈ ಕಾಲ ಮೇಲೆ ಅವನು ಹೇಳುವುದಲ್ಲೇ ಟ್ರೇಡಿಂಗ್ ಅನ್ನ ಟ್ರೇಡಿಂಗ್ ವರ್ತಕ ಆ ವರ್ತಕ ಅಂತಂದ್ರೆ ಅವಕ್ಕೆ ಪ್ರಧಾನವ ಅವಕ್ಕೆ ಮನೆಯ ಗಂಡು ಮಗುರು ಇದ್ದದ ಕಡೆಯ 6 ತಿಂಗಳ ಅಲ್ಲಿಯ ಕುಟುಂಬ ಬಿಟ್ಟು ಹೋಗ್ಬಿಟ್ಟಾರೆ. ತಮ್ಮಕ್ಕೆ ಒಂದು ಕಾಲಘಟ್ಟ ಈಗಿತ್ತು ಆರ್ಮಿ ಮಕ್ಕಳು ಮನೆಗೆ ಬಿಟ್ಟು ಹೋಗ್ಬುತ್ತ ತಮ್ಮಕ್ಕೆ ವಿದೇಶ ಒಬ್ಬಕ್ಕೆಲ್ಲ ಮನೆ ಮಕ್ಕಳೆಲ್ಲ ಹೋಗ್ಬಿಟ್ಟು ಹೋಗ್ಬೋದು ತಮ್ಮಕ್ಕೆ ತಾನು ಹೋಗ್ಬಿಟ್ಟಾರ. ಅಲ್ಲಿ ಇದ್ದಲ್ಲಿಯೂ ತನಗೇನಂದ್ರೆ அடுத்த 6 ತಿಂಗಳು ಒಬ್ಬನೇ ಇತ್ತ ಒಂದು ಮಳೆಯ ಇತ್ತ ಒಂದು ಅಮ್ಮೆಯ ನಾನು ನೋಡಾತಿಬ್ಬುದೊಂದು ಅಪ್ಪ ಒಂದು ವರ್ತ ಅವಾಗ ಇನ್ನೂ ವರ್ತ ಧರ್ಮವತಿಗ ಒಂದೇ ಹೆಣ್ಣು ಎತ್ತವ 5 ಕಾಲದಿಂದ ಅವಳು ಹುಟ್ಟಿದ ಹೆಣ್ಣು ಎತ್ತ ಬಿಟ್ಟು ಹೋಗ್ಬೇಕು. ಈ ಕೇತಾರ ನಿನಗೆಲ್ಲ ಸಮದ ಮಾಮನೆ ಪುಣ್ಯಮತಿ ಅಮ್ಮಯ್ಯ ರೇಯ್ಯರ ಅಮ್ಮ ಅಮ್ಮಯ್ಯ ನಿಂಗೆ ಅವ್ವಪ್ಪ ಏನೇನೇನೋ ಸಮತ ನಿಂಗೆ ಕೆಣರು ಗುದಿದೆಲ್ಲ ಅಂತಾರೆ. ಅಲ್ಲಿ ಆ ಕಡೆ ತನ ಮದುವೆ ಹೋಗಾದಿದ್ದೀನಿ ಎಲ್ಲಿ ಹೋಲಿಯೋ ಎನ್ನ ಶಿವಭಕ್ತಿಗ ತಾರು ತನಗನ ಇಬ್ಬದು ಮುಡಿಯ ಪುಣ್ಯದುಂಗೆ ಮನಸ್ಸು ನನ್ನ ಪ್ರತಿ ಬೈತಾರೆ. ನಾ ಇನ್ನೊಂದು ಶಿವಭಕ್ತಿ ಮಾಡನೆ ಅವೊಬ್ಬನು ಶಿವ ತನ್ಮೆ ಅವಕ್ಕೂ ದೇವ್ರು ತೆರೆದ ಅದ್ರ ಮಾತು ಕೆಪ್ಪದನ್ನ ತಿಳಿಬೈತಾರೆ. ಅಲ್ಲಿ ಇದ್ದಲ್ಲಿ ಅವ್ವ ಬೆರಡ ಸೇರೋದು ಹೊಡಿಬಿತ್ಯಾರ ನಂಗೆ ಬೇಕಲ್ಲೇ ಕೇತು ನೋಡುನ ಅದಾವುದು ನಂಗೆ ನೋಡುವ ಮಾಪಳೆಯ ಮದುವೆ ಮಾಡಿ ತಿಂದಾಡು ಇಲ್ಲಿವೇ ನಂಗೆ ಹಣ ಎಲ್ಲ ಕೊಟ್ಟು ತನಗೊಂದು ವ್ಯಾಪಾರವ ಏರ್ಪಡ್ತೀವಿ ತಾನು ನಾಗಪಟ್ಟಿನವರಿದ್ದಾರೆ ಇಲ್ಲಿವೇ ಬಿತ್ತುಂಟ ಅಂದರೆ ಸಿಂಪಲ್ ಆಗಿದ್ದಾರೆ ವೀಟೋಡ ಮಾಪಳೆ ಬಿತ್ತುಂಟ ಪರ ಕೊಟ್ಟು ಬಿತ್ತುವುದು ವೀಟೋಡ ಮಾಪಳೆ ಬಿತ್ತು ಉಣ್ಮೆ ಎತ್ತ ಸೋಕರ್ದಾರ ನಂಗೆ ಅದನ್ನು ಗೌರವ ಖರ್ಚಲು ನೆಚ್ಚಿಂದ ಉಣ್ಮೆ ಇನ್ನೂ ಅದು ಆ ಕಾಲವೆಲ್ಲ ಹಚ್ಚಿದ ಒಂದು ಗೌರವ ಖರ್ಚಲು ನೆಚ್ಚಿಂದ ಹತ್ತವ ನೆಲನಾಗೆ ತಾವು ಕೋಯಿ ಮೊದಲು ಕೇತಾರ ಅಲ್ಲಿ ಸಂಬಂಧಿ ಮನೆಯ ಒಪ್ಪುದೇ ಇಲ್ಲ. ಅಮ್ಮೆ ಒಂದು ಜನ ತನ್ನ ಗಂಡನ ನೋಡುವ ಒಂದು ಕಾಲಘಟ್ಟ ಬಂದಾರ. ಇಲ್ಲಿಗ ಬಂದಾರೆ ಒಂದು ವ್ಯಾಪಾರ ಸಂಬಂಧವಾಗಿ ಬಂದಾರೆ. ಇನ್ನು ವಿವಾಹ ನಿಶ್ಚಿತ ಇರ್ತದೆ. ಅಮ್ಮೆಗೆ ಹೋದವನಿಯು ತನಗ ಕಾಲುಗ ಪಾದ ಪೂಜೆ ಮಾಡಿ ನನಗೆ ಇದೆಲ್ಲ ಮದುವೆ ಮಾಡುವಾನ ತನ್ನ ಗಂಡಗ ಪಾದ ಪೂಜೆ ಮಾಡಿ ಆ ಪಣಿಮ ನೋಡಿದವನಿಯು ತನಗ ಪಾಡುಗ ಮನಮಂಟ್ರವಾರ ತರಗ ತನ್ನ ಗಂಡ ಇನ್ನೂ ಮದುವೆ ಹೋಗ್ತಿಲ್ಲ ಗಂಡಗ ಅಲ್ಲಿಯ ಮೊರೆ ಅದು ಕಡೆಯ ಮನಕ್ಕನ ವೀಟೋಡ ಮಾಪಲೆಲ್ಲ ಒಪ್ಪದು ನೋಡಿ ಅವಕ್ಕೂ ನಿಗರಾನ ಒಂದು ಕುಟುಂಬದ ಅವಕ್ಕೂ ಹಣ ಇಡದೆ ಸಲ್ವಾ ಕಡದೆ ಮಣಿಗೆ ಬರ್ತಕೊಂಡಿದ್ದಾರೆ. ಒಂದು ನೀವಿ ಬದಿಯ ಮಾತಿ ಇತ್ತವೆಲ್ಲ ಅಟುನೆ ಒಂದು ರಾಜ ಚೋಳ ವಂಶನೊಗೆ ಅಲ್ವಾ ರಾಜನೊಗೆ ಅದೆಲ್ಲ ಚೋಳ ರಾಜ್ಯ. ಕಾರೈಕಾಲ್ ಪುದುಚೇರಿ ನಾಗಪಟ್ಟಿನವೆಲ್ಲ ಚೋಳ ರಾಜ್ಯ ಚೋಳಮಂಡಲ. ಆ ಚೋಳಮಂಡಲ ದೊಡ್ಡ ನೀದಿ ಬದಿಯ ಮಾತಿ ರಾಜಾಗ ಚೋಳ ವಂಶಗ ನೆರಂಗೆ ತೊಡರಪಡದೆ ಅಲ್ಲಿ ಇದ್ರಿ ಅದೆಲ್ಲ ಒಪ್ಪಾದವನೇ ಕಡಿಸಿ ತಾಯಿ ಮಾಡಿಯಾರಂದರೆ ಈ ಅಮ್ಮೆಯ ಪಣಿಗೋ ಅಮ್ಮೆಯ ಹುಟ್ಟು ಅಮ್ಮಿ ಇದೆಲ್ಲ ನೋಡಿ ಇದೆಲ್ಲ ನೋಡಿ ಇಲ್ಲಿದ್ದ ತನಗ ಈಗ ಈ ಹೆಣ್ಣನ್ನು ಬಿಟ್ಟು ಬಿರುದು ತಾನೇ ಕಷ್ಟಪಟ್ಟಾರ. ತನಗ ಏನು ಹೆಂಡ್ರಗಾಯಿ ಇಲ್ಲಿವೇ ತಿಂದರೆ ಏನಾಗ್ತದ್ದು ಮೊದಲೇ ಹೋಗಿ ತನ್ನ ಒಬ್ಬನ ಅದನ್ನ ಅವಕ್ಕೆ ಮನಸ್ಸಿಗ ತೃಪ್ತಿಯಪ್ಪ 4 ವಿಷಯವೇ ಇಟ್ಟು ನಾ ಮದುವೆ ಇದ್ದಾಡು ಇನ್ನು ಅಮ್ಮ ಮನೆಗೆ ನೈತು ಮನೆಗೆ ಅಲ್ಲಿ ಮಳಿಗೆನೋಗೆ ಅವಕ್ಕರ ಮಳಿಗೆ ಹೋಗಿ ನಾನು ನೋಡಿಬ್ನೆ ಅವಕ್ಕೊಂದು ಮಳಿಗೆವ ಏರ್ಪಡಿಸಿ ತಂದಾರ ಅಲ್ಲಿವೇ ನಾನು ನೋಡಿಬ್ನೆ ಅತ್ಯಂತ ತಾವು ಮನಸ್ಸು ಒಪ್ಪಿಟ್ಟಾರೆ. ಇದು ಇನ್ನೂ ಧರ್ಮಬದಿ ತಾಯಾರಿಗೂ ತನ್ನಪ್ಪ ದಾನದತ್ತರಿಗೂ ಇನ್ನೂ ಸಂತೋಷ ತಂದ್ರ. ಇನ್ನೂ ಕಾರ್ಯಕಾಲ ಅಮ್ಮೇರೇ ಆಯ್ತನ ಏನಲ್ಲಿಯೋ ಅವಕ್ಕ ಅವ್ವ ಮನೆಯ ಹೆಣ್ಣು ಕೂಡ ಇದ್ದರೆ ಇನ್ನೂ ಸಂತೋಷ. ಅಮ್ಮ ಅದೆಲ್ಲವ ಒಂದು ಕೇಪಿದೆ ಅಲ್ಲೇ ಆ ತನ್ನ ಪಡೆಯುವು ತನ್ನ ತನ್ಮೆಯಾಗಿ ಪಟ್ಟದು ತ ಕಾಲ ಮುಟ್ಟಿದವನಿಯೋ ಪಾದ ಪೂಜೆ ಮಾಡಿ ಎಲ್ಲ ಸೇವೆ ಮಾಡಿದವನಿಯೋ ತನಗವೇ ಪರಮದತ್ತವೇ ತನ್ನ ಮನಮಾಟ ನಡೆದ ಈ ನಡೆದುಟ್ಟ ಅಮ್ಮೆಗೆ ವಿಭಾಗ ನಡೆದುಟ್ಟ ಕೋಲಾದಲವ ಚೋಳ ಮನ್ನರು ಬಂದು ಆಶೀರ್ವಾದ ಮಾಡಿ ಇನ್ನೊಂದು ದೇವದಲ್ಲಿ ಆ ಕಾಲ VIP ಫ್ಯಾಮಿಲಿ ಹತ್ತು ತನ್ನ VIP ತನ ಬಂದಾರ 10 ಜನ ಕೋಲಾದಲವ ಮದುವೆ ನಡೆದಾರ. ಅಪ್ಪರ ಉತ್ಸವ ನಡೆದಾರ. ವಾಸನ ಶಿವನಡಿಯಾರ್ಗ ಅನ್ನಪ್ರಸಾದ ನಡೆದ ವಿನಿಯೋಗ ನಡೆದಾರ. ನನಗೆ ಅನ್ನದಾನ ನಾರಾಯಣ ಸೇವೆ ನಡೆದಾರ. ಎಲ್ಲ ನಡೆದು ಅಪ್ಪರ ಕೋಲಾದಲವ ನಡೆದು ಅಮ್ಮೆ ಇಲ್ಲಿ ಬಪ್ಪನೇ
ಇನ್ನು ಸೋಕ ಅವಕ வாழ்ந்து ಬಂದಾರ ಅಮ್ಮಯ್ಯನ ಪಣಿವು ಉರುಕುದೆದ್ದು ಕಡೆಸಿಗೆ ವಾಸುಕಿ ಅಮ್ಮಯಾರ ಮಗ್ತ ನಂಗೆ ಒಳ್ಳೆ ವಾಸಿಗೆ ಏನಿತ್ತ ಆಡಿ ಬರುಡಿ ಪಿಂತೂಂಗಿ ಮುನ್ನೆಡುಂ ಪೇರೆಯೇ ಅದನ್ನೆಲ್ಲ ಸ್ವಲ್ಪೆಲ್ಲ ಗಂಡನ ಕಾಲ ಬಿಟ್ಟು ಗಂಡ ಉರಿದಿಂದಾಡು ತಾ ಉರಿಗೆ ಗಂಡ ಎಬ್ಬುದು ಮುಂದಾಡೆ ತಾ ಎದ್ದು ಹಿಂಗಡೆ ಮಾಡಿಯ ಎಲ್ಲ ಪಡಿಬಿಡಿ ಮಾಡಿಯ ಮಾಡಲೇ ಸರಿ ಮಾಡಿಯಾರ ನಂಬಿಕೆ ಎಂದ ಹೇಳಿದ್ರು ಸರಿ ಮಾಡಿ ಅತ್ತಮಾಕೆ ಅಮ್ಮಯ್ಯಾರು ವಾಸುಗೆ ಮಗ ನಿಗರಾಗತ ಅತ್ತ ಒಂದು ಪಣಿಬಿಡಿಯ ಮಾಡಿದ್ರು ನೋಡಿವಿ ಪಣಿಬಿಡಿಯೂ ಮಾಡಿ ತನ್ನ ಗಂಡಗ ವರ್ತಗಗ ಮಣಿಗಗ ಕಣಕಲ್ಲ ಬರುವುದಗ ಉದವಿಯೂ ಮಾಡಿ ಎಲ್ಲ ವಿಧವಾನ ಶಿವಸೇವೆಯೂ ಮಾಡಿ ಅಮ್ಮೆಗೆ ಇಡುತ್ತದೆ ಶಿವನಡಿಯಾರು ಬಂದಲೆ ಒಂದೊಂದು ಜನಗೂ ಗುಡಿ ಛತ್ರ ಅಕಲ್ಲ ಶಿವನಡಿಯಾರನ್ನ ತಂಗ್ಯಾರ ಶಿವನಡಿಯಾರನ್ನ ತನ್ನೇನಾಗಲೆ ಅವಕ್ಕೆ ಹಿಟ್ಟು ಕೆತ್ತು ದೋಸೆ ಅಂತ ಮನೆಗೆ ಹೋದಾರ್ತವರ ಎಲ್ಲ ಗುಡಿಗರ ಬಂದು ಗೋಬರಗರ ತಂಗಿಟ್ಟಾರ ಅತ್ತ ಒಂದು ಗುಡಿಯ ಅಪ್ಪುಟ್ಟಿ ದೊಡ್ಡದು ಏನೋ ಕಟ್ಟಿದ್ದಾರೆ ಸೋಳರ್ಗಂದ್ರೆ ಅಲ್ಲಿವೇ ತಂಗ್ಯಾರ ಅಲ್ಲಿ ಹೋಗಿ ಸದಾ ಇಲ್ಲಿಯ ಉಲಗ ರೀತಿಯಾದ வாழ்க்கையை வாழ்ந்து ನಿಂಬವಕ್ಕ ಈ ಇಲ್ಲರ வாழ்க்கை ನಿಂಬವಕ್ಕ ಅಲ್ಲಿ ಹೋಗಿ ಪಣಿಬಿಡ ಮಾಡೋದು ಅವಕ್ಕೆ ಹಿಟ್ಟು ಕೊಟ್ಟಿಟ್ಟು ಹೋಗುದು ಅದೊಂದು ಪುಣ್ಯ ಕಾರ್ಯ ಅಕ್ಕಲಂದು ಯಾರು ಹಿಟ್ಟಿಲ್ಲದಿಲ್ಲ ಆದರೆ ಎಲ್ಲವೂ ಬಿಟ್ಟು ಕೊಟ್ಟಿಟ್ಟು ಶಿವನಡಿಯಾರ ಮಾಡದೆ ಶಿವನೇ ತಿಂದಂಗೆ ಅದಕ್ಕೂ ಸಮವಾನ ಪುಣ್ಯ ಸಿಕ್ಕಿರತ್ತಂದ್ರೆ ಮನೆಯಿಂದ ಬಿಟ್ಟು ಮಾಡಿ ಇತ್ತಿನೋಗಿ ನೀವು ಹೋಗಿ ಗುಡಿನೋ ಎಲ್ಲಾಗ ಅನ್ನ ಸೇವೆ ಮಾಡಿದ್ದಾರೆ ಇತ್ತ ನಡೆದೊಟ್ಟಿತ್ತು ಇದೆಲ್ಲ ಮಾಡಿದ್ದಾರೆ ಅಮ್ಮೆ ಒಬ್ಬರವ ಸೋಕು ಇದು ಕಾಲ ಕಳೆದದೇ ಹೊರ 2 ವರ್ಷ ಇಟ್ಟ ಗಂಡನು ಮಣಿಗೆ ಮಾಡಿದ್ದಾರೆ ಮದುವೆ ನಡೆದಿದೆ ಅಮ್ಮೆಗೂ ತನ್ನ ಪರಮದತ್ತಿಗೂ ಕುಣಿವೆ ಬೇಕು ಅಂತ ಆಸೆ ಅಮ್ಮೆಗೆ ಆಸೆ ಇಲ್ಲ ತನಗೆ ಆಸೆ ಅಲ್ಲಿ ಅಮ್ಮೆಗ ಇದು ಪೂಜೆನೋಗೆ ತಿಂಡಿ ನಟರಾಜರನ ಉರುವವ ನೋಡ್ನೆ ಆನಂದ ತಾಂಡವ ನೋಡ್ನೆ ಆ ನಟರಾಜರನ ತಾಂಡವ ನೋಡ್ನೆ ಅಪ್ಪರ ಆಸೆ ಆ ಉರುವ ಲಿಂಗ ವಡಿವಾಲಿ ಸರಿ ಅದಾಲಿ ಸರಿ ತಾಂಡವ ನೋಡೋದೊಂದು ಹೋಗಸೊಂದು ಒಂದು ಭಕ್ತಿ ಪೇರುತ್ತು ಪೊಂಗಿ ಬಂದನೇ ಆಡದೆ ಅದನ್ನಾಗೆ ಈಡುಪಟ್ಟನೇ ಇದ್ದೇವೆ ಶಿವಸೇವನಾಗಿ ತಂದ್ರೆ ಒಂದು ಜನ ತನ್ನ ಗಂಡನಾದಕ್ಕ ಗಂಡನಾರ ದಾನದತ್ತನೊಬ್ಬ ಅಮ್ಮೆಯ ಅಪ್ಪ ಧರ್ಮವತಿ ಅಮ್ಮೆಯ ಅವ್ವೆ ಗಂಡನ ಹೆಸರು ಪರಮದತ್ತ ಈಗ ಅವಕ್ಕ ಒಂದು ವ್ಯಾಪಾರ ಅಲ್ಲಿಯ ಅವಕ್ಕ ವಣಿಗ ವ್ಯಾಪಾರ ನಡೆದೆ ಸಂತೆಯಿಂದ ಹೇಗುವ ನಂಗೆ ಈಗ ಮಾರ್ಕೆಟ್ನಾಗೆ ಏನು ಮಾಡಿದಾರ ಈಗೂ ಅವಲುಗ ಹಿಟ್ಟಿಗೆ ಒಪ್ಪನೆ ಏದೋ ಒಂದು ವಿಶೇಷವಾದ ಪೊರುಳಟ್ಲೆ ಅಮ್ಮೆಯ ಇಟ್ಟು ಮಾಡಿ ಬೀಯಿಂದ ಅದು ಒಂದೊಂದು ಜನ ಒಂದೊಂದು ಸಿಕ್ಕ ತನಗ ಒಂದು ಜನ ಏನಂದರೆ ಅಪ್ಪರ ವಿಶೇಷವಾದ ರುಚಿಯಾನ ಮಾಂಗನಿ ಮಾವಣ್ಣು ಸಿಕ್ಕಿತು 2 ಮಾವಣ್ಣ ದೊಡ್ಡ ಮಾವಣ್ಣ ಆಗಲ್ಲ ದೊಡ್ಡ ಮಾವಣ್ಣ ತುಂಬ ರುಚಿ ಅಟ್ಟ ಅತ್ತಮಾಕೆ ತನಗೆ ಇಡತ್ತ ಒಂದು ಆಶ್ರಮ ಅಂದ ಒಂದು ಶಿವನಡಿಯಾರು ಎತ್ತಿನ ಬಂದು ಏನು ಮಾಡ್ಯಾರ ಒಂದು ಭಕ್ತರ ಮುಗಿಯೋ ಕೊಟ್ಟು ಕೇಸ್ಯಾರ ಆ 2 ಮಾವಣ್ಣಪ್ಪರ ವಿಶೇಷ ನಿಂಗೆ ಒಂದು ರುಚಿ ಅಟ್ರ ಇದನ್ನ ನಿಂಗೆ ತಿನ್ನಿವಿ ತಂದು ತನಗೆ ಕೊಟ್ಟಾರ ಈಗ ಏನು ಮಾಡ್ಯಾರ ಅವಳು ಮನೆಗೆ ಹಿಟ್ಟು ತಿಂಬುದು ಗೋಪುದು ಅನ್ನ ಪ್ರಸಾದ ಗೋಪುದು ಅಂತವನೇ ತನ್ನ ಅಲ್ಲಿ ವಣಿಗನೋಗಿದ್ದ ತನ್ನ ನೆರೆಯ ಸೇವಕರಿದ್ದಾರೆ ಗೆರ್ಚಕರಿದ್ದಾರೆ ತನ್ನ ಮೂಲಿಯವ ಏನು ಮಾಡ್ಯಾರ ಮನೆಗೆ ಹೋಗಿ ಅಮ್ಮಗೆ ಕೊಟ್ಟಿಟ್ಟು ಬಾ ಅಂತಂದಿಯಾರ ಈ ಬಂದು ಇಲ್ಲಿಗೆ ಬಂದು ಮನೆಗೆ ಬಂದು ಕೊಟ್ಟುಬಿಟ್ರು ಆ 2 ಮಾವಣ್ಣ ಕೊಟ್ಟುಬಿಟ್ರು ಇದು ಸಾಗುಲುಗ ಪಪ್ಪನೆ ನಿಂಗ ತನಗ ನಿಂಗೆ ಸೇವೆ ಮಾಡೋದಕ್ಕೆ ಪಣಿಬಿಡೆ ಮಾಡೋದಕ್ಕೆ ಹಗುಲು ಇಟ್ಟುಕೊಂಡು ಮಾವಣ್ಣ ಬೀವಿ ಅಂತ ಇಟ್ಟರು ಅದು ತಾನು ಅಮ್ಮೆಯಾರು ಇದ್ದಾರೆ ಬಂದ್ಬಿಟ್ರು ಅಲ್ಲಿ ಅಮ್ಮೆಯಾರನ ಪಳಕೆ ಏನಂದರೆ ಎಂದು ಅಮ್ಮೆಯಾರು ಮನೆ ಕೇಳಿ ಬಂದರೆ ಸರಿ ಅಮ್ಮೆಯಾರು ಗುಡಿಗೆ ಹೋಗಿ ಸರಿ போதும் அளவுக்கு சிவனடியாருಗ ಶಿವಭಕ್ತರಿಗ ಜ್ಞಾನಿಗಳಿಗ ಸನ್ಯಾಸಿಗಳಿಗ ಯೋಗಿಗಳಿಗ ಸೇವೆ ಮಾಡಿದ ಇಟ್ಟಿಕ್ಕಿದ್ದಾರೆ ಈ ಮಾವನ ತಂದು ಹೋದವನಿಯೋ ಒಡನೆ ಒಂದು ಶಿವಯೋಗಿ ಬಂದಾರ ಅಮ್ಮ ಪಿಚ್ಚೆ ಇಡುಗಳು ಅಂತ ಬಂದಾರ ಭಿಕ್ಷಾಂದೇಹಿ ಅಂತಂದು ಬಂದ್ಬಿಟ್ರು ಈಗ ಅಮ್ಮ ಮನೆಗೆ ಹೋಗಿಸ್ಕೊಚ್ಚಿ ಅಮ್ಮೆಗೆ ಏನು ಮಾಡ್ಯಾರ ಒಳ್ಳೆ ಆಗುತ್ತಾ ಒಡನೆ ಏನಾರ ಅಂದರೆ ಹಿಟ್ಟು ಆಯಿ ನಡೆದೆ ಈಗ ಮಕ್ಕಳ ಚಿಟ್ಜಾಮಿ ಇರೀವಿ ಅದನ್ನು ಯಾವುದು ಮುಡಿಗೆ ಅದೆಲ್ಲ ಬರ ಕಷ್ಟ ಒಡನೆ ಏನು ಹಿಟ್ಟು ಅಡದೆ ನೋಡಿ ಅಕ್ಕಿ ಅಡದೆ ಕೂ ಬೆಂದು ತಡದೆ ಒಡನೆ ಅದಕ್ಕೋಸ್ ತೈರಟ್ಟಿ ತಾಳ್ಚಿ ಆ ತೈರು ಆ ವಡಾಗ ಅಡುವ ಕಾಯ್ಕಿರಿ ಎಲ್ಲ ಎತ್ತಿ ಮಂದಿಯ ಈ ತೈರು ಕೂಡ ತನಗ ಒಂದು ಆಸೆ ಈ ತೈರು ಬಗೆ ಬಗೆಯ ಅರುಸುವೆ ಚೆಟ್ಟಿನಾಡು ಅನ್ನೋದಿಲ್ಲ 19 ಸೌಕ ಅಟ್ರ
ಆಸಗ ಉಣವ ಪರಿಮಾರಿಯಾರ ಅಲ್ಲೇ ಅಡೆ ಇಂದು ಶಿವನಡಿಯಾರಗ ಇತ್ತ ಮಾಡುದು ಎಟ್ಟಿತ್ತವ ಅಲ್ಲೇ ಚಿಜಾಪ ಪೊರ್ಮಿ ಅರಿವಿ ಈತ ಇಟ್ಟು ನಡೆದೆ ಈತ ಒಲೆ ಬಿತ್ತೆ ಈತ ಗ್ಯಾಸ್ ಕಚ್ಚಿದೆ ಆರ ನಂಗೆ ಅವಸರಗಾರವ ಅತ್ತಲ್ಲ ಇವುಗಳಮ್ಮ ಅಮ್ಮ ಏನು ಮಾಡುದು ಒಯ್ದು ಮಾಡುದು ಮನಕ್ಕರ ಹೋಗಿ ಅವು ಬೇಯಿಸಿದ ಕೂಗು ಬೆದ್ದು ತರದೆ ಒಡನೆ ಎತ್ತಿ ತೈರು ಸಾದ ಮಾಡಿ ಅಲ್ಲಿ ವಡಾಗ ಮಲ್ಲಾಡದೆ ಎಲ್ಲ ಕೊಟ್ಟು ಕಾಯ್ಕರಿ ಎಲ್ಲ ಬಿತ್ತು ಅಡೆ ಇದು ಕೋಡ ರುಚಿ ಅಮ್ಮಗೊಂದು ಆದಂಗ ಒಂದು ರುಚಿಯಾನ ಸಾಪಾಡು ಇಲ್ಲತ್ತವ ಒಯ್ಯಿ ಶಿವನಡಿಯಾರ ತನ್ನ ಹೊಟ್ಟಸ್ಬೇಕು ತಿಂದಿಟ್ಟು ಹೋಗ್ಬೋದು ಏನೋ ಬಂದಾರ ಪಿಚ್ಚಕಾರ ಬಂದಾರ ತಿಂದಿಟ್ಟು ಹೋಗ ಸರಿ ಅತಂದು ಅಮ್ಮನ ಬಂದುವುದೇ ಪಿಚ್ಚಾಂಡವರ್ ಇದರಿಂದ ಲಿಂಕ ಇಂಥವ್ರು ಹೇಗೆ ಪಿಚ್ಚಾಂಡವರ್ ಯಾಕಂದ್ರೆ ಇಂದು ಪಿಚ್ಚೇತಿ ಪಪ್ಪಕ್ಕ ಆಂಡವರು ಎಲ್ಲ ನಾರಾಯಣ ದರಿದ್ರ ಹತ್ತವರಲ್ಲಿ ತಾನು ನೋಡಿದ್ದಾರೆ ಆತವ ಆರುವನೊಗೆ ಅಮ್ಮ ಏನು ಮಾಡ್ಯಾರ ಅಂದರೆ ತನ್ನ ಗಂಡಕ್ಕೆ ಇಷ್ಟ 2 ಮಾವನೊಳಗೆ ಒಂದು ಮಾವನ ಕೊರತು ತನಗೆ ಕೆಟ್ಟರು ತಾನು ಅಮ್ಮ ಗವನಗೆ ಪರಿಮಾರಲಿ ಅಪ್ಪರ ಸೋಕು ಇನ್ನು ಇತ್ತವ ಮಾವನೋಡ ಅದು ರುಚಿಯಾದ ಮಾವನ ದೊಡ್ಡ ಮಾವನ ಒಂದು ಮಾವನ ತಿಂದಲಿಯೇ ಹೊಟ್ಟೆ ತುಂಬಿಟ್ರ ಈ ತೈರು ಸಾದವಾದ ತಿಂದು ಈ ಮಾವನವು ತಿಂದು ತೃಪ್ತಿಯ ಅಮ್ಮೆಯೇ ಉಮ್ಮೆಯ ಆಶೀರ್ವಾದಿಕ್ಕಿರೋ ಪೂರ್ಣ ಮಕ್ಕಳத்தோடு வாழ்வாயாக ಅತ್ತೆಂದು ಆಶೀರ್ವಾದ ಮಾಡಿಟ್ರು ಕಾಲುಗಟ್ಟ ಬುದ್ದು ಪಾದ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಎಲ್ಲ ಅಮ್ಮ ಕಡ್ದುಟ್ರು ಈ ಗಂಡ ಬಂದಾರ ಈ ಅಮ್ಮ ಇದನ್ನೆಲ್ಲ ಹೇಗುಲೆ ಕೊಟ್ಟದನ್ನೆಲ್ಲ ಹೇಗುಲೆ ಒಂದು ಹಾಗೂ ನೋಡಿವೆ ಅಮ್ಮ ಒಂದನ್ನು ಬಿತ್ತವೆ ಅಮ್ಮ ಒಂದು ಮಾವನ ಬಿತ್ತವೆ ಈ ಗಂಡ ಬಂದಾರ ನೀರೆಟ್ಟಿಯಾರ ಬಟ್ಟೆ ಮಾತಿಯಾರ ಹಾಗೂ ಅಲ್ಲಿ ಪ್ರಸಾದಕ ಸಕ್ಕರೆಗುಳ ಕುಳಿಯಾರ ಆ ಎಲೆ ನಿರಂತನೆಗೆ ಅಮ್ಮ ಪರಿಮಾರಿಯ ಎಲ್ಲ ಅರಸು ಬೆದಿರಂದು ಹೊಡೆದೆ ಆ ವಿಷಯ ಪರಿಮಾರುಣೆ ಗಂಡಕ್ಕೆತಾರ ನಾವು ಹುರ್ಕುದು ಮಾವನ ಕೊಟ್ಟತವ ಇಲ್ಲಿಂದವನೇ ಆ ಮಾವನ ಮುಂದೆ ತಿಂದು ಬಿದ್ದಾರ ಗಂಡ ಎಲ್ಲವೂ ತಿಂದುಟ್ಟು ಆ ಮಾವನ ತಿಂದಾರ ಪರರುಸಿ ಹಿಡ್ದೆ ಇನ್ನೊಂದು ತಂದರಿಯ ಅದನ್ನು ಕೇತಾರ ಗಂಡ ಇನ್ನೊಂದು ತಂದರಿಯ ಒಂದು ಕೇತು ಕೊಡಾದಲೆ ಅದು ಪತಿ ಬೆಳೆದಾಗ ಅವಮಾನವ ಆ ಕಾರಣಗಟ್ಟು ಈ ಕಾರಣ ನಾಯಿ ಬೇಕಂತಾನೆ ಅರ್ಥ ಬರಬೇಕಂತಾನೆ ಅಂದೆ ಅದೇ ಇದ್ದಿದ್ದಾರೆ ಅವರ ಮನಸ್ಸು ಪುಣ್ಪಡ್ತದಾಗ ಪತಿ ಮನೆ ಪತಿ 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 ಅದ್ರೇನ ದೇವರು ಗಂಡನಾದಕ್ಕ ದೇವರು ಮನೆಯಲ್ಲಿ ಇದ್ದಾರೆ ಇದ್ದ ಮನೆಯಲ್ಲಿ ನಿಂಪನೆ ಇಲ್ಲಿ ಏನಾಗಿಟ್ಟಿರೋದು ಅಮ್ಮ ಏನು ಮಾಡಿಯ ಮನಕ್ಕನ ಇದ್ದು ಹೊಗಸು ಇಟ್ಟರು ಮನೆಗೆ ಸೋತಿಯ ಒಂದು ಮಾವನ ತೊಟ್ಟದಿಲ್ಲ ಕಲಿಗೆಯ ಅವ್ವೇ ಏನ ಗಂಡ ಪರಿಮಾರೋದು ಮುಡಿಯ ಏನ ಭಗವಾನೇ ಪರಮೇಶ್ವರ ಸೋದನೆ ಇದ್ದ ಒಂದು ವೇದನೆ ಏನಾಗಿ ತಂದುಬಿಟ್ಟೆ ನಾ ಇನ್ನೊಂದು ಇಲ್ಲಿಂದ ಕೆತ್ತಲ ಏನೇ ಇರುವೆ ಮೊದಲು ಗಂಡ ತಿಂದ ಹೆಚ್ಚಲತ್ತ ನಾನು ಈ ಕಾಲ ತಿಂದಾಗ ಗಂಡನ ತೃಪ್ತಿ ಮಾಡಿದಾಡ್ತಾನೆ ಎಲ್ಲ ಜೋಲಿ ಮಾಡಿದಾಗ ಏನಾದೇಗುವೆ ತಂದು ತಾಯಿಯಂಗಿ ಪರಮೇಶ್ವರ ನಾ ಇನಗಟ್ಟ ನಿಂಗೆ ಸರಿ ಇದು ಎನಗಾಯಿ ಕೇತದಿಲ್ಲ ದಯಮಾಡಿ ಆ ಮಾಂಗನಿ ಮಾಕಿ ಇನ್ನೊಂದು ಮಾಂಗನಿಯ ತಾರಿವೀ ತನ್ನ ಕೈ ನೀಟ್ಯಾರ ಅದೇ ಊಳಿನೊಗೆ ಅದೇ ಅಳವನೊಗೆ ದೊಡ್ಡ ಮಾಂಗನಿ ಕೈಗೆ ಕುಂತರ ಇದು ಹೋಗಾಸು ಸಮಯದಲ್ಲಿಯೇ ನಡೆದುಬಿಟ್ಟ ನನಗೆ ಅಸಕ ಸಂತೋಷ ಈಗ ತಿಂದು ಬಂದು ತನಗೆ ಪರಿಮಾರಿಯಾರ ನನಗೆ ಪರಿತೃಪ್ತಿ ಈಗ ತಿಂದಲೇ ಆ ಮಗನು ಈ ಮಗನು நிறைய ರುಚಿ ವ್ಯತ್ಯಾಸ ಈಗ ಪರಮದ ತಕ್ಕಿದ್ದಾರೆ ಏನ ಅಮೃತ ಮಾಕಡದೆ ದೇವಲೋಕನ ಮಾವನ ಮಾಕಡದೆ ಕೈಲಾಯದ ಮಾವನ ಮಾಕಡದೆ ಆ ಮಾವನ ಮಾಡುವ நிறைய ರುಚಿ ಇರದೆಯೇ ಕಡೆ ಗುಣನ ಒಂದೇ ಮಾಕ 2 ಮಾವನ ತನಕ ಕೊಟ್ಟೆ ಏನಿದು ಸೂಕ್ಷ್ಮ ಇದು ನೀ ಉಣ್ಮೆ ಏಗುಮಾ ತಂದು ಏವನೆ ಪೊಯ್ಯ ಕೊಡುದು ಇದು ಬೇರೆ ಒಂದು ಸಂಗಡ ಅದೇತ ಅದುತ್ತ ತಿನ್ನುತ್ತ ಅತ್ತ ಅತ್ತೆಲ್ಲ ಮಳಿಪಿ ಯಾವುದು ಮುಡಿಯ ಅಲ್ಲಿ ನಡೆದ அதிசಯ ಈಗಿತ ಮೊದಲು ತನ್ನ வாழ்க்கையினோಗೆ ಈ 15வது 13வது ವರ್ಷ 14வது ವರ್ಷವನ್ನು ನೋಕಿದ್ದಾರೆ 14 ವರ್ಷಕ್ಕೆ ಈಗ ತತ್ತ ಒಂದು அதிசಯ ತನಗೆ ನೋಡುತ್ತಿರೋದು ಈ ಕಾಲ ಶಿವಭಕ್ತಿ ಇದ್ದಾರೆ ತನ್ನ ಸಲ ಶಿವನ ಸಲ ಒಂದು ಕೇತದಿಲ್ಲ ಕೇಪಳವು ಒಂದಿಲ್ಲ ಕೇತದೂ ಇಲ್ಲ ಅದೇನು ಕೇಪಳವು ಒಂದಿಲ್ಲ ಎಲ್ಲ ದೊಡ್ಡ ಶ್ರೀಮಂತರ ಕುಟುಂಬ ದಾನ ಧರ್ಮ ಅಮ್ಮ ಮಾಡಿದ್ರೆ ಶಿವನ ಹೆಣ್ಣು ಒಂದು ಕೇಪದಿಲ್ಲ ನಾವು ಒಳ್ಳೆಗೆ ಬುದು ತುಡಿ ಕುಡಿ ಕೇಪಿಲ್ಲ ಗಂಡ ಒಳ್ಳೆಗೆ ಬುದು ತುಡಿ ಕೇಪಿಲ್ಲ ಎಲ್ಲ ಒಳ್ಳೆ ನಡೆದೆ ಕೇಪ ಒಂದು ಸಂಗಡ ಕೂಡ ಭಗವಾನ್ ಉರುವಾಕಲೆ ಮಾಯಿ ಉರುವಾಕಲೆ
அது முதல் தடவை ಇಂಥ ಒಂದು ನಾ ಕೇತನ ಕೊಡಾದಿಟ್ಟೇನೋನೇ ಆ அதிசயம் நடந்துவிட்டான். மாங்கனி வந்துவிட்டான், மாவன் வந்துவிட்டான். ಈಗ ಹೋಗು, ಈಗ பொய்யுவது முடியாது. ಈಗ தான் உண்மையோடு தெரியார உண்மையாக சிவபெருமான் நினைச்சு பரமேஸ்வரன் நினைச்சு ಸ್ವಾಮಿ ನಾನು ಪ್ರಾರ್ಥನೆ ಮಾಡಿದೆ, ನನ್ನ ಕೈಗೆ ಮಾವನ வந்துவிட்டான். ಒಂದು ಗಂಡನ ಸರ பொய்யே ಇಲ್ಲ, ಉಣ್ಮೆಯ ಐರೊಂಡ್ರು ಪದಿವ್ರತೆ ಅಲ್ಲ ಅರ್ಧೆಯ. ಇದು ಏನೋ ದಂಡನೆ ಅಂತ ಅರ್ಧೆಯ, எனக்கு கோப்ப ಬಂದಲೆ நான் ಏನೋ ಮಾಡನೆ ಅಂತ ಅರ್ಧೆಯ. ಇಲ್ಲ ಸರ ನೀ ಉಣ್ಮೆ ಏರಾಕೋ ಇತ್ತವ பொய்யேರಿ ಪರಮೇಶ್ವರನ್ ನಿನಗೆ ಮಾಂಗನಿ ತಂದುಬಿಟ್ರ ಅಥವಾ ದೈವ பெரிய ನೀ ದೈವಾಧೀನ ನಡೆದೆ, ನೀ ಶಿವಸೇವೆ ಮಾಡಿದ್ದೆ, ಒಳ್ಳೆಯ ಅವ್ವಪ್ಪಗದ ಹುಟ್ಟಿದೆ, ಇತ್ತವ பொய்ಯೆಲ್ಲ ಯೋಗಪಡ ಎಂದು ಗಂಡ ಕೋಪನಾಗೆ ಇದ್ದಾರೆ. ಅಮ್ಮಗ ಕಣ್ಣೀರು ಬಂದರ ಬೆಕ್ಕಿ ಬೆಕ್ಕಿ ಅಂತಾರ, ತನ್ನ ಕಾಲು ಎಡ್ತಾರ, ಗಂಡನ ಕಾಲು ಎಡ್ತಾರ. ಉண்மையான பொய்யே ಸತ್ಯವಾನ ಇನಗಟ್ಟ வாழ்க்கை ನಂಗೆ பொய்யே ಇದ್ದಿಲ್ಲ. ಈ ವರ್ಷ ಈ பிறவி ನಂಗೆ பொய்யே ಇದ್ದಿಲ್ಲ. ನಾ ಉಮ್ಮಿದ್ದೇನೆ, ನಾ ತೈ ಒಂದು ಮಾಂಗನಿಯ ಶಿವಯೋಗಿಗ ಶಿವಸಾಧುಗ ನಾ ಕೊಟ್ಟುಬಿಟ್ಟೆ, ಶಿವನಡಿಯಾರ ಕೊಟ್ಟುಬಿಟ್ಟೆ. ಅದು ಇನ್ನೊಂದು ಮಾಂಗನಿ ನಿಂಗೆ ಬೇಕು ಅಂಬನೇ ಎನ್ನಾಗ ಅದನ್ನು ಹೇಗುದು ಮುಡಿಯಿಲ್ಲ. ನಿಂಗೆ ಅನ್ನವ ತೃಪ್ತಿ ಮಾಡೋದಿಲ್ಲ, ಇಲ್ಲ ನೀವು ಹೋದೆ ನನಗೆ ಈ ನ್ಯಾಯ ಸಿಕ್ಕಿಬಿಟ್ಟ. ದಯಮಾಡಿ ನಿನ್ನ ಪತಿವ್ರತೆಯ ನಿಂಗ ಉಣ್ಮೆಯ ಸಂದೇಹ ಪರಬಿಟ್ಟೆ. ಈ ಬೇಗ ಅದದ್ದು ತಮ್ಮ ಕಿಂಚಿ ಮಂಡ್ರಡಿಯರ ತ ಒಪ್ಪುದಲೇ ತಾಯಿಯ ಸರಿ ನಿನ್ನ ಕೂಟ್ರು ಉಣ್ಮೆ ಅಂದರೆ ನಾನು ನೀದಿಬದಿಯ ಮಾತಿ, ನಾನು ನೀದಿಬದಿ ಮಾತು ಅಪ್ಪ ನೀದಿಬದಿ ಇದ್ದಾಗ ನೀದಿಬದಿ ಮಾತಿ. ನಾನು ನೀತಿ ನಿನಗೆ ಹೇಳುವುದಂದ್ರೆ ನೀ ಕೈಯನ್ನು ಇಟ್ಟು ನೋಡುವ, ನಿನಗೆ ಇನ್ನೊಂದು ಹಣ್ಣು ಬಂದರ ನೋಡುವ, ಕೈಯನ್ನು ಇಟ್ಟು ನೋಡುವ, ನಿನಗೆ ಹಣ್ಣು ಬಂದರ ನೋಡುವ. ಕೈಯರ ಎದುರು ಸೋಮಿ ಕಡೆ ನಾ ಕೇತು ನೋಡಿದ್ದೆ, ನಾನು ನಿಂಗೆ ಆಯ್ತಕತ್ತೆ, ನನಗೆ ಕುಡಿ ಕೇಳ್ತಿಲ್ಲ, ನಿಂಗೆ ಆಯ್ತಕತ್ತೆ ಅಲ್ಲ ನಿಂಗ ಎಂದು ಇದು ಪೊಯ್ಯಿಂದ ಇದುವನೇ ನಾ ಉಣ್ಮೆಯ ಮನಸಾರ ಪ್ರಾರ್ಥನೆ ಮಾಡಿ ಕೇಳ್ತಾನೆ ನೋಡಿಬಿಟ್ಟು ಅಮ್ಮ ಅದೇ ಮನಸಾರ ಅದೇ ಸಕರ ನೋಳಾಕಿಕೊಳ್ಳುದು. ಎಂಪೆರುಮಾನೇ ಪರಮೇಶ್ವರ ಅಡಿಯೇನೆ ಅಟ್ಕೊಂಡೆ ಎಂಪೆರುಮಾನೇ ಅತ್ತೆಂದು ಉಣರ್ವನೊಗೆ ಪರಮೇಶ್ವರ ಪರಾಶಿವ ಏನಪ್ಪನೇ ಅದು ಉಣ್ಮೆ ಅಮ್ಮಿ ಪರಮೇಶ್ವರನ ಅಪ್ಪನೇ ತೋರಿಸಿದ. ಹಾಗೆ ಪರಮೇಶ್ವರನ ನಿಲೆ ತನ್ನವ ಅಮ್ಮ ಅಂತ ಕೊರಿಸಿದ್ದಾರೆ. ಅದು ಇತ್ತವರಲ್ಲಿ ಅಡುನ್ನತ ಈಗ ಅತ್ತ ಉಣರ್ಬೋಡ ಕೊರ್ಚಿಯ ಅದೇ ಒಳಿ ಬಂದು ತನ್ನ ಒಳಿಯ ಮಾತಿ ಪೇರೊಳಿಯ ಪ್ರಕಾಶವ ತಾಯಿ ಎಲ್ಲ ಕುಳಿದು ಪಕ್ಕದ ಗಂಡಗೆ ತೋರ ಅದೇ ಮಾಂಗನಿ ಬಂದರ ಈಗ ಗಂಡಗ ಈ ಕಾಚಿಯ ನೋಡಿದ ನೀವು ತನಗಿಂದ ಒಳಿ ಬೆಟ್ಟ ಸೂರ್ಯ ಕದಿರು ಮಾಕೆ ತನ್ನ ನಿಲೈ ತೇಜಸ್ಸು ಅದೆಲ್ಲ ನೋಡಿದವು ನೀವು ತನಗೆ ಕೈ ಕಾಲೆಲ್ಲ ನಡುಗಿ ಪೇ ಮಾತು ಬರಾದೆ ಅಮ್ಮ ಏನು ಮಾಡ್ಯಾರ ನೇರ ಎತ್ತಿನೋಗಿ ಆ ಮಾಂಗನಿ ತನಗೆ ಕೊಟ್ಟಾರ, ಗಂಡಗೆ ಕೊಟ್ಟಾರ. ಗಂಡ ಕೈಗೆ ಬಂದವನೇ ಮಾಂಗನಿ ಮಾಯ ಇಟ್ರು. ಈಗ ಕಣ್ಕೂಡ ಅದನ್ನು ನೋಡಿಟ್ರು. ಮಾತು ಬಬ್ಬಿಲೆ ಇದ್ರು ಇನ್ನು ಮಂಚಿಬಿಡರು ಉಣ್ಮೆಯ ನೀ ದೈವಾಧೀನ ಮಾಡಲ್ಲ ಒಂದು ಉನ್ನತ ನೀ ಬೇನಗೆ ಹೆಸರನ್ನು ಮಟ್ಟಲ್ಲ ಉಣ್ಮೆ ಪುಣ್ಯದ ಬದಿತ ನೀ ಅಪ್ಪರ ದೈವ ಶಕ್ತಿ ಅಲ್ಲದಮ್ಮ. ನಾನು ನಿನ್ನ ಕೂಡ வாழ்வதுக்கு தகுதியானவனா ಅಂತ எனக்கு சந்தேகம் பட்டது. ಈ ಗಂಡನ ಮರಗಳಲ್ಲಿ ಮಾರ ನಾನು ಇನ್ನ ಕೂಡ வாழ்வதுக்கு தகுதியானவನ ಅಂತಂದ ನನಗೆ ಸಂದೇಹ ಮಾಡದೆ ಮತ್ತೊಂದು ಏಟು ಸರಿ ತಗೋಟ್ರು ತಾಯಿ ಕಾಚಿ ನೋಡಿದ್ರೆ ತನ್ನ ಮನಸ್ಸು ಒಪ್ಪುದೆ ಮನಸ್ಸು நிறைவேற்ற ಇದೊಂದು ಶಕ್ತಿ ಅಡಗೆ ಅಂತಂದು ಈ ಅಮ್ಮೆಯ ಪ್ರಾರ್ಥನೆಗ ಪರಮೇಶ್ವರನೇ ಎಲ್ಲ ಮಾಡಿದ್ದಾರೆ. ಅತ್ತಪ್ಪನ ಅದನ್ನು ನೋಡಿಟ್ಟು அடுத்த ಜನ நான் ಒಂದು ವ್ಯಾಪಾರ ಮನೆ ಅಂತ ಹೋಗ್ತಾರ ಅದು ಒಮ್ಮೆ ಪೊಯ್ಯಿ ಇಟ್ಟು ಹೋದಾರ. ನಾವು ವ್ಯಾಪಾರ ಏನಾದರೂ ಇಲ್ಲ ತನ್ನ ಕೂಡ ನಿರಂತರವಾಗಿ ಪಿರಿಜಿ ಬುದ್ದು ಗುಡಿ ಮಾಡಿಬಿಟ್ರು ಹೋಗ್ತಾರೆ. ಈ ಅಮ್ಮಗ ಈಗ ವ್ಯಾಪಾರಕ್ಕೆ ಹೋಯ್ತಾನೆ ಒಳ್ಳೆ ಪೆರುಮಾನ್ 2 ಜನ ಒಪ್ಪನೆ ಎಲ್ಲಿ ಹೋದ ಅಂತ ಕೇಳಿಲ್ಲ, ಬಂದು ನೀವು ಎಲ್ಲಿ ಏನೇನು ಹೋದೆ ಅಂತ ಕೇಳಿಲ್ಲ. ಅತ್ತಮ್ಮಕ್ಕೆ ತಾಯಿ ಹೋಯ್ಟ್ರು ಅದು ಮಣಿದರು ಕಾಲೊಳಗೆ ಪೊಡಗತ್ತಿ ಇದೋ ಒಂದು ಕಾಲಘಟ್ಟ ಒಪ್ಪನೆ ಕಪ್ಪಲತ್ತಿ ಹೋಯ್ಟಾರ. ಈಗ ಓಯ್ ಎಲ್ಲಿಂದ ಅರಿವಿಲ್ಲ. ಆದರೆ ಈ ಅಮ್ಮ ತೋಟದಂತೂ ಶಿವಸೇನೆ ಇಟ್ಟುಕೊಟ್ಟಿದ್ದಾರೆ.
ಏನತ್ತ ಒಲಿಯೋ 4 ತಿಂಗಳು ಒಂದು ಟೈಮ್ ಮನೆ ಬಂದುಬಿಟ್ಟಾರೆ, 3 ತಿಂಗಳು ಒಂದು ಟೈಮ್ ಮನೆ ಬಂದುಬಿಟ್ಟಾರೆ. ಜಾಸ್ತಿ ಇದ್ರೆ 6 ತಿಂಗಳು ಒಂದು ಟೈಮ್. 9 ವರ್ಷ ಇಟ್ಟು 9 ವರ್ಷ ಇಟ್ಟು ಗಂಡಗಾಯಿ ಹೆಂಗಿ ಕಾತು ಅಂತೇವೆ ಪುನೀತ ಬದಿತಾ ಯಾರು ಗಂಡಗಾಯಿ ಹೆಂಗಿ ಅಲ್ಲ ತನ್ನ ಶಿವ ಸೇವೆಯ ತಾನು ಇಳಿಸೋಲ್ಲ ಹುಡಿಗೋಯ್ ಮಾಡಿದ್ದೇವೆ ಎಲ್ಲ. ಈಗ ಏನಂತಲ್ಲ, ಈಗೆಲ್ಲ ಅರ್ಜುನ ಗರ್ಮಚಾರ ತನ್ನ ಹುಟ್ರಾರು ಊರಿನ ಸ್ವಂತ ಬಂದಲ್ಲ ಅರ್ಜುನ ಗರ್ಮಚಾರ ಎಲ್ಲಿ ಹೋಯ್ತಾನೆ ಗಂಡ, ಎಲ್ಲಿ ಹೋಯ್ತಾನೆ ಪರಮದತ್ತ ಅಂತದ್ದು. ತನ್ನ ಅಪ್ಪ ಮನೆ ತನ್ನ ಹುಟ್ಟಿದ ನಾಗಪಟ್ಟಿನೂ ಅರಿಯರು, ಎಲ್ಲಿ ಅರಿಯರು. ಅರ್ಚಾರ 9 ವರ್ಷದಿಂದ ಅಮ್ಮ ಈಗಿನಿದ್ವಿ ನಂದೀಶ್ವರ ಅಡೆ ಗಂಟೆ ಮಾಡುವ ಸೇವೆ ನನಗೆ ತಡಪಟ್ಟುಟ್ಟವೆ. ನಾ ಏನು ತನ್ನ ಮನಸ್ಸು ಪುಣ್ಪಡುತ್ತಲಿಯೇ ಸತ್ಯವತನ ನಿರೂಪಿಸಿದೆ ತಾವು ಉಣ್ಮೆಯಾನ ಕೇತರು ಸತ್ಯದ ನಿರೂಪಿಸಿದೆ. ಏನೇ ಇದು ತಿರುಪಡಿ ಏನೇ ಇದು ಸೋದನೆ ಏಕಿತ್ತ ಒಂದು ನೆಲೆ ತನಗನ ಪಡಿಬಿಡ ಮಾಡಿರಾಕೆ ತಾನೂ ನಿಂಗೆ ಒಡಿಬತ್ತದಾಗ ಅಂತಂದು ಅಮ್ಮ ಆದಂಗೆ ನಮಗೆ ಕೆತ್ತುನೇ ಇದ್ದ ಕಾಲ ಪೊಕ್ಕಲಿಗೆಲ್ಲ ಮಾರಿತ್ತು. 9 ವರ್ಷ ಇಟ್ಟ ಅದಕ್ಕೆ ಅಲ್ಲಿ ಇಲ್ಲಿ ಸುದ್ದಿ ಕೆತ್ತು ಕೆಬ್ಬನೆ ಪಾಂಡ್ಯ ನಾಡು ಇದ್ದಾರೆ ಅತ್ಯಂತ ಅರುವುದು ಬಂತು. ಹಾರತ ಪುರುತ್ತು ಪಾಂಡ್ಯ ನಾಡಿನೊಳಗೆ ತಿಲಗ ಬದಿಯಿಂದ ಇನ್ನೊಂದು ಅಮ್ಮನ ಮದುವೆ ಮಾಡಿ ಎಣ್ಣೆ ಹುಟ್ಟಿದ್ದಾರೆ. ಹುಟ್ಟಿಟ್ಟು ಅಲ್ಲೇ ಅಮ್ಮ ಅದ್ರ ಬಗ್ಗೆ ಅಮ್ಮನ ಪುಗಳು ಮಗಿಮೆಯೂ ಒಂದೊಂದು ಜನ ಜಾಸ್ತಿ ನಡೆದೆ. ತನ್ನ ಸಾರಿ ನೆರಿಗಿ ಓಪನಿಯೇ ನೆರೆಯಾಗ ಮನಮಾಟ್ರ ಮಾರ, ನೆರೆಯಾಗ ನೋಯ್ ನೋಡಿ ತೀರ್ರ, ನೆರೆಯಾಗ ಶಿವಭಕ್ತಿ ಇನ್ನೂ ಜಾಸ್ತಿ ಯಾರ ತನ್ನ ಒಡಿ ಮಡಿಯುವ ನೋಡಿ ಎಲ್ಲಾಗೂ ಅರ್ಥವನ್ನೆಲ್ಲ ಸಿಕ್ಕಿರ. ಅಲ್ಲ ಅಮ್ಮ ಎಲ್ಲ ಅಮ್ಮನ ನೋಡಿದ್ರೆ ಕಾತುಂತಾರೆ. ಅಮ್ಮ ಎಲ್ಲಿ ಹೋದ ನೋಡಿ ಆಸ ಅತಿಶಯ ನಿಗಳ್ತಿದ್ದ ಪರಮೇಶ್ವರರು ಗಂಡ ಎಲ್ಲಿದ್ದಾನೆ ಕುಡಿಯೋಲ್ಲ, ಎಲ್ಲಿದ್ದಾನೆ ದೇಹದಲ್ಲಿ ಮಾಡ್ಕೊಂಡು ನೋಡಿದಾರೆ. ಆ ತೇಡಲ್ನೋಗಿ ಬಿತ್ತಾರೆ வாழ்க்கைನ ಒಂದಿಲ್ಲ ಒಂದು ತೇಡಲ್ ಬೇಕು. ಆ ತೇಡಲ್ನೋಗಿ ಬದುಕಾಯಿ 9 ವರ್ಷ ಅಮ್ಮ. ಆದರೆ ಅಮ್ಮನ ಅದು ಆ ದುಃಖ ಅಮ್ಮನ ಸೇವೆಯೆಲ್ಲ ನಿಲ್ಸಲೆ. ಇದು ಒಂದು ಒಬ್ಬನಿಗೆ ತರುವುದು ದುಃಖ ಬಂದಲಿಯೂ ಸುಖ ಬಂದಲಿಯೂ ಮಾಡುವ ಶಿವಭಕ್ತಿಯವು ಶಿವಸೇವೆಯವು ನಿಲ್ಲಿಸಬೇಕು. ಈ ಕಲಿಯುಗನಿಗೆ ಎಲ್ಲಾಗ ಮೂಡ್ ಔಟ್ ಆದಂಗೆ ಒಬ್ಬನ ಒಂದು 2 ಜನ ನೋಡಿದ್ರೆ ಸತ್ಸಂಗ ಕೂಡ ಕೊಡುವುದಿಲ್ಲ. ಏಕ ಬಪ್ಪಿಲೆ ಅಂತ ಕೇಳಿದ್ರೆ ಮುರುಕಿಟ್ಟು ಇಟ್ಟಾರ ಸೋಮಿಕ ಓಡಿದ್ದು ಕೂಡ ಅದೊಂದು ಕಷ್ಟಕಾಲ ಬಂದುಬಿಟ್ರೆ ಅದು ವಿಧಿ ಪ್ರಕಾರ ನಡೆದಲಿಯೋ ಅದನ್ನ ಸೋಮಿತ ಕಾರಣ ಅಂದ್ಬಿಟ್ಟು ಇನ್ನು ಸ್ವಾಮಿ ಬೇಡದಲ್ಲಿ ಅಂತ ಕಳಿಸ್ತಾರೆ. ಅಮ್ಮನ ಸರಿದಿಂದ ಹಿಂದೆ ಇರುವ ಸಮನಿಲೆ ಈಕ್ವಾನಿಮಿಟಿ ಆಫ್ ಮೈಂಡ್ ಸಮಬುದ್ಧಿ ಆ ದುಃಖ ಎಲ್ಲ ಯುಗನಿಗೆಯೋ ತಪ್ಪ ಮಾತಾಡೋಕೆ ಇದ್ದಾರೆ. ತಪ್ಪ ಮಾತಾಡೋಕೆ ಮಟ್ಟಿಲ್ಲ ಅದಲ್ಲ ಜ್ಞಾನವೇ ಇಲ್ಲ. ನನಗೆ ಏನಿಗ ನಾಲ್ಕು ಪಕ್ಕ ಮಾತಾಡಿಯ ಆ ನಾಲ್ಕ ದೊಡ್ಡ ಜ್ಞಾನ. ಯಾಕಂದ್ರೆ ನಮಗೆ ಮನಸ್ಸಿಗೆ ಒಂದು ತನೀ ಪೈರ್ಚಿ ತಂದಾರೆ, ಮನಸ್ಸು ಸೋದಿಸಿ ಸಹಿಪು ತನ್ನೆ ಜಾಸ್ತಿ ಮಾಡ್ತಾರೆ. ಅದೇನಾಗುತ್ತೆ ಅಮ್ಮಯ್ಯ ಸೋಮಿಂದಾರ ಅಮ್ಮಯ್ಯಂದಾರ ಅಥವಾ ಹಣಗಳನ್ನು ಏಕ ಗಡ ಬಿಟ್ಟು ಓಡಿದ ಮಾತಾಡೋದಿದ್ದಾರಲ್ಲ ದಿನ ಎಲ್ಲ ಇದ್ರು. ಅಮ್ಮೆ ಅದ್ರ ಪತಿ ಕವಲೆಯೇ ಬಂದು ತನ್ನ ಸಿಗಸೆ ಇಂತೆಲ್ಲ ಮಾಡ್ಯಾರ. ಏನ ಬರೆಯೋ ಏನ ಕೊರೆ ಬರೆಯೋ ಗಂಡನ ಏನು ಮಾಡಿದೆ ಬರೆಯೋ ಇದೆಲ್ಲ ಏನು ಮಾಡಿದ್ರೆ ಏನು ಬೇರೆ ಅಮ್ಮೆ ಏನು ಮಾಡಿದ್ದಾರೆ ಅತ್ತಂದು ಆಗಾಗ ಮಾತಾಡಿದ್ದಾರೆ ಈ ಅಮ್ಮ ಅದರ ಪತಿ ಎಲ್ಲ ಅಮ್ಮೆಯಾರ ಕವಲೆಯೇ ಬರಲಿ ಅದೆಲ್ಲವ ಕಡದು ತನ್ನ ಶಿವಸೇವನಿಗೂ ಶಿವಭಕ್ತಿನಿಗೂ ಮಾಡಿದ. ಈ ಕಾಲ ನೋಡುತ್ತಾ ಅಮ್ಮೈ ಏನು ಮಾಡಿದ ಅಂದರೆ ನೆರೆಯ ಶಿವನ ನೋಕಿ ತಿರುಪತಿ ಮತ್ತೆ ಒಂದೊಂದು ಓದಿಲ್ಲ ದೊಡ್ಡಲು ಪಡಿಪರಿಲ್ಲ ಹುಟ್ಟಿಯುವುದು ಸೆಲ್ವಂದರ ಕುಟುಂಬ ಎಲ್ಲವೇ ಹಿಡಿದೆ ಅದೆಲ್ಲ ಕಡಂದು ತನಗೆ ಏದು ಮೇಲೆ ಪಟ್ಟದಿಲ್ಲ. ಇನ್ನು ಶಿವನ ನೆನೆಸಿ ಆ ತಿರುಪತಿ ಆ ಭೂಮಿಯ ಅಂದ ತಿರುವಂದಾದಿ ತಂದೆಯುವ ಅಂದಾದಿ ಎಲ್ಲವ ತಿರುಪತಿಗಳ ಬರುವುದು ಆರಂಭಿಸಿದ. ತನ್ನ ತೋಣಿದ ಉಂಡರುಗಳ ನೋಡಿದ ಎಲ್ಲವ ತಾ ಬರುವುದು ಆರಂಭಿಸಿದ. 9 ವರ್ಷ ಹಿಂದಾಡಿ ಈ ವಿಷಯ ಬಂತು. ತಾ ಪಾಂಡ್ಯ ನಾಡು ಇದ್ದಾರೆ. ಪಾಂಡ್ಯ ನಾಡು ಒಂದು ಮಧುರನಾಗಿದ್ದಾರೆ, ಕುಡುಂಬಗಳಿದ್ದಾರೆ. ಅಮ್ಮ ತನ್ನ ಗಂಟನ ನೋಡಿದ್ರೆ ಓದಿಯ ಪಾಂಡ್ಯ ನಾಡು ಓದಿಯ ಅಮ್ಮನ ಪುಕ್ಕಳು ಅಲ್ಲಿ ಸೇರ್ತಡೆ ಪಾಂಡ್ಯ ಅಲ್ಲಿ ಹೋಗಲ ಸ್ಥಿತಿಯ ಮಕ್ಕಳು ತನ್ನ ನೋಡಿದ್ರು ಬಂದಾರ, ತನ್ನ ದರ್ಶನ ಇಸ್ತು ಬಂದಾರ. ಅಮ್ಮಯ್ಯವರು ಬಂದಾರೆ, ಪುನಿತವತಿ ತಾಯಾರು ಬಂದಾರೆ. ಅಮ್ಮಯ್ಯ ತಂದೆ ಈಯರ ಹತ್ತ ಪುನಿತವತಿ ತಾಯಾರು ಆಗ ಪುನಿತವತಿ ತಾಯಾರು ಐದಾಡ್ತ ಅಮ್ಮಯ್ಯಾರು ತಾಯಾರು ಬಂದಾರೆ. ಯಾರ ಒಬ್ಬನ ಸೋಕ ಹತ್ತವ ನಿಲೆ ಇಲ್ಲ ಅಟ್ಟಿತ್ತು.
ಈಗ ಗಂಡ ಈ ವಿಷಯವ ಕೇಳಿಬಿಟ್ಟು ಉಟ್ರಾರು ಉಳಿವರು ಹೋಗಿ ಅಯ್ಯಾರ ಅಮ್ಮ ಎಪ್ಪಡಿ ಅಮ್ಮ ಬಂದವೆ ಅಂತಂದವನೇ ತನ್ನಗಳಿಗೂ ತಪ್ಪು ಕಡೆ ಏನು ಮಾಡಿದ್ದಾರೆ ಅಂದರೆ ಆ ಹುಟ್ಟಿದ ಹೆಣ್ಣಿಗೆ ಪುಣಿದವದಿ ಹೆಸರು ಬಿಡ್ತಾರೆ. ತನ್ನ ಹೆಂಡ್ರನ್ನ ಹೆಸರು ತನ್ನ ಎರಡಾவது ಹೆಂಡ್ರನ್ನ ಹೆಣ್ಣಾಯ್ಪ ತಿಲಗವದಿ ಹೆಣ್ಣಾಯ್ಪ ಪುಣಿದವದಿ ಬಿಡ್ತಾರೆ. ಆದರೆ ಈ ಕುಟುಂಬವೋಡ ನೋಡಿಯಾರ ತನ್ನ ಕೋಪಲ ಬರ್ತಿಲ್ಲ. ಗಂಡ ಇನ್ನೊಂದು ಮದುವೆ ಮಾಡಲ ಏನ್ರ ಪೂರ್ಣಿಯರ ತನ್ನ ಕೋಪಲ ಬರ್ತಿಲ್ಲ. ನೋಡಿದ ಅಮ್ಮ ಕನ್ನಡ ಬಂದು ಇನ್ನು ನೇರ ಬಂದು ಏನು ಮಾಡಿದ್ರು ಅಂದರೆ ಆ ಪರಮದತ್ತ ತಾ ಮದುವೆ ಮಾಡಿದ ಎರಡಾவது ಮದುವೆ ಮಾಡಿದ ತಿಲಗವದಿ ತನ್ನ ಹೆಣ್ಣು ಪುನೀತ ಬಿಟ್ಕೊಂಡು ಮೂರ ಬಂದು ತಾ ಮೊದಲು ಗಂಡ ಬಂದು ಈಸು ಕಾಲ ಗಂಡ ಮಾಡಾದ ಒಂದು ನಿಗழ்ச்சிಯ ಅರ್ಥ ಮಾಡಿದ. ನಿನ್ನವನ ದಾರಾಂದ ಅದುಟ್ಟೆ ಅಮ್ಮ ಪುನೀತವದಿ ತಾಯೇ ದುಟ್ರು. ಈಗ ಈಸು ಕಾಲ ಮಾಡಿದ್ರು ತಾಯೇ ಅದುಟ್ರು ಏಟು ಗಂಡ ಎಲ್ಲಾದರೂ ಮುತ್ತಾಡು ತನ್ನ ಕಾಲುಗಟ್ಟು ಪುನೀತವದಿ ತಾಯಾರು ಕಾಲುಗಟ್ಟು ಕಾಲುಗಟ್ಟ ಬುದ್ಧವನಿಯೋ ಇಂದಾಡುಂದ ಈ ತಿಲಗವದಿ ಅಮ್ಮನು ತನ್ನ ಹೆಂಡ್ರು ತನ್ನ ಹೆಂಡು ಕೂತಿಟ್ರು. ಅಮ್ಮ ಈ ಪಿರಪ್ಪುಗ ನಿಂಗೆ ಸುರತ ಬೀತೆ ಅದನ್ನ ತರಗಂಡೆಯ ಅಮ್ಮ ನಿಚಾರ ಅಮ್ಮಗ ಚಿಟ್ಟಿ ಕೂಡ ಅದನ್ನ ವಿರುಪಿಲ್ಲ. ಅಮ್ಮ ಪೂರ್ಣ ಆಶೀರ್ವಾದ ಮಾಡಿಟ್ಟವಕ್ಕ ನಿಂಗೆ ಒಳ್ಳಂಗಿರಿವಿ ಸಂತೋಷವಿರಿವಿ ಏನೇ ಬೇಕಲ್ಲಿ ನಿಂಗೆ ಸರ್ ಕೇತು ನೋಡಿವಿ ಪರಮೇಶ್ವರ ನಿಂಗೆ ಒಳ್ಳಂಗೆ ಬಿದ್ದಾರಂಗ ಆಶೀರ್ವಾದ ಮಾಡಿ ಕೇಳಿಸ್ಟಾರ. ಅಲ್ಲಿ ಆ ಹುಟ್ಟಾರಲ್ಲ ಕೇತರು ಎತ್ತೆ ನೀ ಮೊದಲು ಹೆಂಡ್ರ ಮರೆದುಟ್ಟೆ ಅಕ್ಕಲ್ಲ 2 ಹೆಂಡ್ರು 3 ಹೆಂಡ್ರಲ್ಲ ಬಾ ಒಂದೇ ಅಡಿಯ ವೀಪದೆಲ್ಲ ಸಹಜ ತನ್ನವೂ ಕೂಟಿ ನಾವು ತಾನು ನಿನಗಾಯ್ತಾನೆ ಕಾತಂತೇವೆ ಅತ್ತಂದೆಲ್ಲ ಅದು ಇಪ್ಪೇರ್ಪಟ್ಟ ಅವು ಅಪ್ಪ ಸ್ವಂತ ಬಂದಾಗಲ್ಲ ಕೇಳ್ತಾರೆ ಇದ್ರು ನಿಂಗೆ ತನ್ನವ ಪುನೀತವದಿಯ ನೋಡಿಯರಿ ದಾನದತ್ತನ ಹೆಣ್ಣ ಧರ್ಮವದಿಯ ಹೆಣ್ಣ ನೀವು ನೋಡಿ ನಾನು ಎನಗೂ ನಿಂಗೆ ಎನ್ನ ಹೆಂಡ್ರ ನೋಡಿಯರಿ ಅಲ್ಲ ತನಗಿದೊಂದು ಉತ್ತಮ ಉದ್ದೇಶ ಆಡದೆ ಉಯರ್ந்த ಉದ್ದೇಶ ಆಡದೆ ಎನ್ನ ಹೆಂಡ್ರು ತನ್ನ ಕೂಡ வாழ்ந்ததும் ஏதோ பல ஜென்மன பிறவி பலன் ಅದನ್ನಕ್ಕೆಲ್ಲ ಅಮ್ಮ ಹುಟ್ಟಲೆ ನಾ ಉಣ್ಮೆಯ ತನಗೆ என்னை என்ற ನೋಡಿದೆ ಸೋಮ್ಯ ಆದಿಪರಾಶಕ್ತಿಗೆ ತನ ನೋಡಿದೆ ಅಮ್ಮಗ ಆಸೆ ಮಗಿ ಮಾಡಿದೆ ಅದಾದವನೇ ನಾ ಉಲಗ ರೀತಿಯಾದ வாழ்க்கையை வாழ்ந்துட்டு ಅಮ್ಮನ ಕೂಡ வாழ்வது எனக்கு தகுதி இல்லை. ಈ ಗಂಡ ಒಪ್ಪಿಯರ ಏನಂದರೆ ತನ್ನ ಕೂಡ வாழ்வதுக்கு எனக்கு தகுதி இல்லை ಆಡುವಾಗ ನಾ ಇಲ್ಲೇ ಅದಾದವನೇ ತನ್ನ ದೈವನೆಲೆಯ ನೋಕಿ ತಾವು ಇಲ್ಲಿ ಅದನ್ನು ಮನಸಾರಿಯರ ಗಂಡ ಈ ಸಗೈದಿಂದಾಡು ಗಂಡನೇ ಕಾಲುಗಡ್ಡ ಬುದ್ಧಿಯಿಂದಾಡು ಅಮ್ಮಗಿನ್ನು வாழ்க்கையில ಒಂದಿಲ್ಲ. ಈಗ ಅಮ್ಮ ಏನಂತೀಯ ಎಲ್ಲ ಊಟಗಳು ಹೋಯ್ತು ಅಮ್ಮಗೆ வெறுப்பு ಕೂಡ ಇಲ್ಲ. ಯಾಕಂದರೆ ಅಮ್ಮ ಏನು ചെയ്തല്ലേ ಈ ಪಿರಿವಿನಾಗ ನನಗೆ ಒಡಂಬೆ ಬಿದ್ದು ದಾರಾಗ ಗಂಡಗೆ ಸೇವೆ ಮಾಡಿದ್ಗೆ ಈ ಒಡಂಬೆ ಗಂಡಗಾಯಿ ಅದಿಂದಾಡು ನಾನು ಇದ್ದಟೇನ ಇತ್ತೆಮ್ಮನತ ಅಮ್ಮಗ ಅದು வெறுப்புನಾಗ ಏವಲೆ ಇನ್ನು ಈ ಒಡಂಬೆಗನ ಈ ಸದೆಗನ ಈಗ ಹೋಗಿ ಅಲ್ಲಿಯ ಶಿವ ಪೂಜನ ಕುಳವನೆ ಮನಸ ಅಪರಕಾಲ ಶಿವನ್ ಸರ ಒಂದು ಕೇಪಿಲ್ಲ ಆ ಮಾರ್ಗ ನೀ ಕೆತ್ತದ ಓಡಿಸಲಿ. ಈಗ 10 ವರ್ಷ ಇಂದಾಡೋ ಒಂದು ವಿಷಯವಾಗಿದೆ எனக்கு பேய் உடம்பத்த எலும்பு கூட்டத்தை ಅಂತಾರೆ ಈ ಸದೆ ಎಲ್ಲ ಅಟ್ಲೆ ಇನ್ನು ಅತ್ತ ಈ ಒಡಂಬ ಗಂಡ ಸೋಮಿ ಅದಿಂದಾಡು ಈ ಸದೆ ಎನಗಿನ್ನು ಗನ ಎನಗ பேய் உடம்பತ್ತ ಅಲ್ಲ ಉಸಿರನ್ನ ಗನ ತೆಗುಲ್ಲ பேய் உடம்பತ್ತ ಪರಮೇಶ್ವರ ನಿಂಗೆ ಬಂದು ನಾ ನೋಡುದು ನಿಂಗೆ ಕೂಡ ಐಕ್ಯ ಆಗುದು ಪಿರವಾಮೆ ಎನಗ ಬೇಕು ಒಟ್ಟಿಲೆಯೋ ನಿನ್ನ ಮರೆಯಾದ ನೆಲೆ ನನಗೆ ಬೇಕು ಎಂದು ನಿನ್ನ ಪಾಡಿ ನಿಂಬುದು ನೀ ಆಡ್ಲೆ ಕಿಲ್ಲಿಕಿಯ ಕುಲ್ದು ನಾನು ನೋಡಿ ನಿಂಬುದು ಅತ್ತೆಂದು ಇದನ್ನು ಕೆತ್ತರು. ಇದನ್ನು ಕೇತ್ತವ ನೀವು பேய் உடம்பு ಬೇಕು ಅಂತ ದಾರಿ ನಟ ಭೂಲೋಕದ ಕೆತ್ತ ಮುಕ್ತಿ ಬೇಕು ಅಂತ ಕೆತ್ತಾರೆ. ಕೈಲಾಡ ನಮಗೆ ಎಡೆ ಬೇಕು ಕೈಲಾಯ ಬಪ್ಪ ಯುಕ್ತಿ ಹೇಗೋ ಅಂತ ಕೇಳ್ತಾರೆ. ಅಲ್ಲೇ பேய் உடம்பு ಬೇಕು ಶಕ್ತಿ ಬೇಕು ಅಂತ ಕೇತಕರು ಮುಕ್ತಿ ಬೇಕು ಅಂತ ಕೇತಕರು ಉಂಟು ದೈವ ರಕ್ತಿ ಬೇಕು ಅಂತ ಕೇತಕರು ಉಂಟು ಇನ್ನು ಉಯರ್ದ ಭಕ್ತಿ ಬೇಕು ಅಂತ ಕೇತಕರು ಉಂಟು. ಅಲ್ಲೇ பேய் உடம்பு ಬೇಕು ಅಂತ ಕೇತವಕ್ಕ ಇನ್ನು ಭೂಲೋಕನಿಗೆ ಶಿವನ ಅಡಿಯಾರಿಲ್ಲ ಮೊದಲ್ ತಡವೆ ಅದಾವುದು ಈ ಇನ್ನೂ ಪತ್ನಿಯೇ ಇದ್ದೆ ನಾ ಬ್ರಹ್ಮಚಾರಿಗೆ ಅಲ್ಲ ನಾ ಪತ್ನಿಯೇ ಇದ್ದೆ ಅಲ್ಲೇ ಈ ಒಡಂಬು ಇನ್ನು ಗಂಡನೊಕ್ಕ ನಾವು ಸೋಮ್ಯ ನೋಡಿಟ್ರು ಇನ್ನಿನ್ನು ಒಡಂಬು ಏನಾಗ ಎಲುಬಟ್ಲಪ್ಪ ಒಂದು ಎಲುಂಬು ಕೂಡ ಒಡಂಬತ್ತಾ பேய் ಒಡಂಬತ್ತಾ
அத்தன் அம்மா கேட்டவனையும் நேரேந்து சிவபெருமான் அருள் மாடியாரா. உடனே சதையெல்லாம் இறுகி சுக்கு நூறா அதே வெடிச்சு பேய் உடம்பு விட்டுட்டாங்க. பேய் உடம்பு ஓடிச்சுட்டு அஞ்சிட்டு ஓடியார். இது கட்ட ஓடி அதே விட்ட ரசிதவர்க்கெல்லாம் தின்னு ஓடி அஞ்சிட்டு ஓடியார். அதுதானே பேய் உடம்பு ನೋಡಿ ದಾರ ಅಂಜಿಕ್ಬರದಟ್ರ ತಿ ಎಲುಬು ಕೋಡು ಮಾತಾಡ್ರ ಎಲುಬು ಕೋಡು ಮಾತಾಡ್ರ ಆಗೇನರ್ಥ ಅಮ್ಮ ಇನ್ನು ಈ ಸದೆಗೆ ತಾನೇ ಹಿಟ್ಟು ಇದೆಲ್ಲ ಸದೆ ನರಬು ಈ ಸೆರಿಮಾಣ ಇದೆಲ್ಲ ಹಿಟ್ಟು ನೀರು ಅನ್ನ ಆಧಾರ ಕಡದುಟ್ಟ ಬರು ಎಲುಬು ಅದು ಪ್ರಾಣಶಕ್ತಿ ಗುರುವಿನ ನಡಮಾಡಿ ನಡೆದ அதோடு நம்ம தின்பதுன்னா விட்டுட்டேன். ಈಗ ಎಲುಬು ಕೂಡ ಇವನೇ ಎಲುಬು ಕೂಡ ನೋಡಲೆಲ್ಲ ಹಂಚಿಕೊಂಡ್ರ. ಆಗ ಅಲ್ಲಿಯ ಶಿವಪೆರುಮಾನ ಹಸಿರಿಯರು ಕೇಳ್ತಾರೆ, ಅಮ್ಮಗೆ ತಿರುವಲ್ಲಂಗಾಡು ಸೆಲ್ವಾಯಾಗ ತಿರುವಲ್ಲಂಗಾಡು ಈಗಡುವ ರತ್ತಿನ ಸಭೆಯಾಗೆ ತಿರುವಳ್ಳೂರ್ ಡಿಸ್ಟ್ರಿಕ್ಟ್ ಚೆನ್ನೈ ಪಕ್ಕ ಆಡುವ ತಿರುವಳ್ಳೂರ್ ಡಿಸ್ಟ್ರಿಕ್ಟ್ ಪಂಚಸಭೆಯಿಂದ ನಡೆದಿದೆ. ಪಂಚಸಭೆ ಎಂಬುದು ಶಿವಪೆರುಮಾನ್ ಆನಂದ ತಾಂಡವ ಆಡಿದರೆ, ಶಿವನು ಶಕ್ತಿಯು ಆನಂದ ತಾಂಡವ ಆಡಿದರು. ಅದರೊಳಗೆ ರತ್ತಿನ ಸಭೆ ಎಂಬುದು ತಿರುವಳ್ಳಂಗಾಡು. ಪೋರ್ ಸಭೆ ಎಂಬುದು நடராஜர் ಚಿದಂಬರಂ ತಿಲ್ಲೈ நடராஜர். வெள்ளி சபை ಎಂಬುದು மீனாட்சி அம்மன் மதுரை. ಇನ್ನೆರಡು ಸಭೆಗೆ ಅವನಿಗೆ ಕಟ್ಟಗೆ ಬಿಟ್ಟಿರ್ತಾರೆ. தாமர சபை நெல்லையப்பர் திருநெல்வேலி. நெல்லையப்பர் திருநெல்வேலி. நாங்கள் இங்கே நெல்லை என்ன நெல்லையப்பர். ಇನ್ನೊಂದು ಅಟ್ರಾಲೇಶ್ವರರ್ ತಿರುಕುಟ್ರಾಲ. ಇದು ಏನು ಸಭೆ? ರತ್ತಿನ ಸಭೆ, ಪೌರ್ ಸಭೆ, வெள்ளி சபை, தாமிர சபை, ஏதோ ಒಂದು ಸಭೆ என்ன சரியாக வரಬೇಕು. ಸರಿ, ಅದು ಕುಟ್ರಾಲೇಶ್ವರ. ಈ 5 ಸಭೆಯನ್ನು ಗೊತ್ತಾ ಶಿವಪೆರುಮಾನ್ನ ನಡೆದ. ಅದನ್ನೊಂದು ರತ್ತಿನ ಸಭೆ ಎಂಬುದೇನ ನನಗೆ ಆಗುವ ತಿರುವಳ್ಳಂಗಾಡು ವೇದ ಅರಣ್ಯೇಶ್ವರರ್. ವೇದರಣ್ಯೇಶ್ವರರ್ ಆ ತಿರುಕೋಯಿಲು. ಅಲ್ಲಿಗೆ ನೀವು ಹೋಗೋ ಅಮ್ಮೆಯೇ ತಂದು ಶಿವಪೆರುಮಾನ್ ಹಸಿರಿಯರ ವಾಕನ ನೇರ ಬಂದು ತೋರಿ ಹೋಗಿಲ್ಲ. ಅಲ್ಲಿಗೆ ಹೋಲೆ ಸೋಕ ಗುಡಿಯ ನೋಡಿ ಮೈ ಮರಂದು ನೋಡಿವಿ ತನ್ನ ನೋಡ ಎಲ್ಲ ಹಂಚಿಟ್ಟು ಹೊಡಿಯಾರ. பேய் உடம்பு ಅಲ್ಲಿ ಮೈ ಮರಂದು ಅಮ್ಮ ಕುಡಿದ್ರು. ಅಮ್ಮ ಅಲ್ಲಿ ಕುಡಿದು ಅದೇ ಕಲ್ಪನೆಗೆ ಉಣರ್ವನಗೆ ಆ ಕಾಚಿ ಅದೇ ರಸ್ಯ ಅದೇ ತಿರುಪತಿಗೆ ಬರದಿಯ ಅದೆಲ್ಲ ಕೊಟ್ಟಿಯ ತನ್ನ ಕೊಡವು ದೋಸಿಯ ಅದನ್ನು ಉಣರ್ದು ಅಮ್ಮೆತ ಈ ವಡಿಗಳು ಬಂದವೆ ಅದೊಂದು ಅರ್ದು ತನ್ನ ಕೊಡುವು ಇದ್ದಾರೆ. ಈಗ ಅಲ್ಲಿಯ ಆಸುಕಾಲ ಆ ಗುಡಿನೋಗಿಯೇ ಅಮ್ಮೆ ಕಾರ್ಯಕಾಲ ಅಮ್ಮೆಯ ಈಗ ಅಮ್ಮೆಯ ಪುಡಿದ ತಾಯಾರ ಇಬ್ಬನೇ ಈಗ ಒಂದು ಹಸಿರಿಯರ್ ವಾಕು ಶಿವಪೆರುಮಾನ್ ಮೂಲಸ್ಥಾನ ಅಂತ ಮಾತಾಡ್ಯಾರ. ವೇದರಣ್ಯೇಶ್ವರರ್ ತಿರುಕೋಯಿಲ್ ತಿರುವಲ್ಲಂಗಾಡು ಈಗಡುವ ತಿರುವಳ್ಳೂರು. ನೆಲೆನೋಗೆ ರತ್ತಿನ ಸಭೆನೋಗೆ ಆ ರತ್ತಿನ ಸಭೆನಾಗ ಕಾಚೆಲ್ಲ ತನ್ನ ತೋರ್ರ. ಆ ರತ್ತಿನ ಸಭೆ ಆ 5 ಪಂಚಸಭೆ ಉರುವಾದ ಕಾರಣ ಎಂದರೆ ಶಿವಶಕ್ತಿ ತಾಂಡವ ಮೇಲೆ ಅಲ್ಲಿ ನಡೆದು ನಿಮ್ಮನೆ ಕೈಲಾಸನಗೆ ತನ್ನ ಕಂಕಣ ಕಾಲು ಆಡುವ ಕಂಕಣ ಅದನ್ನ ಏನಂತಾರೆ ನೂಪೂರ ಬಂದಾರ. ನಮ್ಮಲ್ಲಿ ಏನಂತಾರೆ ಕಾಲು ಕಟ್ಟಿದ್ರೆ ಸಲಂಗಿಕ ಕೈ ಕಟ್ಲ ಕಂಕಣ ಅಂತಾರೆ. ಅದು ಕಾಲ್ ಕಂಕಣ ಮತ್ತೆ ನೂಪೂರಂ ಮತ್ತೊಂದು ಸಂಸ್ಕೃತ ನಮಗೆ ಕಾಪ ಮಕ್ತ ಕಾಲ್ ಕಾಪು ಅತ್ತಮಕ್ಕೆ ಶಿವಪೆರುಮಾನ್ನ ಆ ಕಾಲ್ ನೂಪೂರಂ ಅದು ಪಿರಿಂಚಿ ಅಲ್ಲಿಗೆ ಹೋಸದು ಆ ಕಾಪು ಓಡುದು ಭೂಲೋಕ 5 ಎಡೆಗೆ ಪುತ್ರ ಆದತ್ತ ಈ ಪಂಚಸಭೆ ಅತ್ತದು. ಹಾಗೆ ಏರಕಲ್ವೇ ಅಲ್ಲಿ ಶಿವತಂತ್ರನ ಆ ಮಹಿಮೆ ಅದು ಎಡದೆ. ಈಗ ರತ್ತಿನ ಸಭೆ ಎಂಬ ಇರುವ ತಿರುವಳ್ಳಂಗಾಡು ಇದ್ದಾರೆ. ತಿರುವಳ್ಳಂಗಾಡು ತಿರುಪತಿಗೆ ಬರೆದುಂದಾರೆ, ತಿರುವಂತಾದಿ ಬರೆದುಂದಾರೆ, ತಿರುವಿರಟ್ಟೈ ಮಣಿಮಗಳಿಯ ಬರೆದುಂದಾರೆ. ಇದೆಲ್ಲ ಸೋಕ ಬರೆದು 112 ಪಾಟೆಲ್ಲ ಮುಡಿದುಟ್ಟ. ಈಗ ಅದೇ ಮುಡಿದುಟ್ಟ ಅಮ್ಮಗ ಮೊದಲು ಕೆತ್ತ ಪಿರವಾಮೆ ವೆಂಡುಂ
மீண்டும் பிறப்புண்டே உம்மை மறவாமை வேண்டும். இறைவாணி ஆடும்போது மகிழ்ந்து பாடி உன் அடியின் கீழ் இருக்க வேண்டும். ಅಮ್ಮಯ್ಯ ಪ್ರಾರ್ಥನೆ. ಈ ಪ್ರಾರ್ಥನೆ ನೆರವೇರುವುದಿಲ್ಲ. ಎಲ್ಲ ತನ್ನ ಈ ಭೂಲೋಕಕ್ಕೆ ತನ್ನ ಅಂದ ಏನೇನ ಕೊಡೋದು ಎಲ್ಲ 112 ಪಾಠ ಬರೆದುಟ್ಟ. ಇಷ್ಟು ಕಾಲ ಎಲ್ಲ ಪತಿಭಕ್ತಿಯ ಉಣರ್ತಿಟ್ಟ. ಇನ್ನು ಗಂಡಗಾಯ್ತ ಕಾತುಂದ 10 ವರ್ಷ. ಈಗ ಅದು ಇಲ್ಲವಾದ ಹಬ್ಬ ಕಟ್ಟನಗೆ ಈಗ ಇದೊಂದು ಉಯರ್ந்த ಸ್ಥಾನ ಇರ್ತದೆ. ಒಂದು ಬುಟ್ಟಿಲ ಇನ್ನೊಂದು ಉಯರ್ந்த ಸ್ಥಾನ ಬರಾಮದಾಗ ಅಮ್ಮ ಗಡಿಯಲ್ಲ. ಹಾಗೇನರ್ಥ ಈಗ ಅಪ್ಪೇರ್ಪಟ್ಟ ಅಮ್ಮಯ್ಯಪ್ಪನಗ ಅಮ್ಮಯ್ಯ ಆಗವದಾರ. ಈಗ ಆ ಗಂಡ ಕೋಡಿದ್ದಲೇ ಪುನಿದವದಿತ್ತ. ಈಗ ಆ ಪುನಿದವದಿ ಈಗ ಅಮ್ಮಯ್ಯಾರ ಆಗೋದಾರ. ಈ ಕಾಲಘಟ್ಟ ಬಂದುಬಿಟ್ಟ. ಈಗ ಏನಂತಾರ ಎಂಪೆರುಮಾನು ಜಾಮ ಇಟ್ಟ என்னவ நோக்கி பயணம் மாடும். இல்லையா? திருவள்ளங்காடுந்த அதாவது இருந்தது. ಈಗ ಆಡುವ ವೆಲ್ಲೂರ್ ತಿರುವಳ್ಳೂರ್. ವೆಲ್ಲೂರ್ ಬೇರೆ, ತಿರುವಳ್ಳೂರ್ ಚೆನ್ನೈ ಪಕ್ಕ ತಿರುವಳ್ಳೂರ್ ಡಿಸ್ಟ್ರಿಕ್ಟ್. ತಿರುವಲ್ಲಂಗಾಡುವುದ ಈಗ ಪಯಣ ಮಾಡುವ ಎಲ್ಲಿಗ ಕೈಲಾಯಕ್ಕೆ ನೋಡಿದ್ರೆ ಹೋಗ್ತದೆ. ಈಗ ಹೋಗಿದ್ದು ಹಸಿರಿಯರ್ ಕೇತರ ಶಿವಪೆರುಮನೆಯರ್ ಎನ್ನೆ ಎಮ್ಮೈ ನೋಕಿ வருவாயாக ಅಮ್ಮೆಯೇ ಆಗ್ತದೆ. ಎಲ್ಲಿಗೆ ಎಮ್ಮೈ ನೋಕಿ வருவாங்க? ಎಲ್ಲಿಗ ಕೈಲಾಯಂ ಒಂದು ಅಡೈವಾಯಾಗ. ಈಗ ಅಮ್ಮ ನಡೆದಿಯ ಓಪನೆಲ್ಲ ಅಜ್ಜಿಯರ ತನ್ನ ಗುರುವು ನೋಡಿ ತನಗೆ ಇಟ್ಟು ನೀರಿಗೂ ಅವಶ್ಯ ಇಲ್ಲ. ಯಾಕ ಎಲುಬು ಕೂಡು ಪೇಜ್ ಹೊಡಬು. ಈಗ ಇದನ್ನ ಪತಿ ಕವಲಪಡಲಿಲ್ಲ. ಇಟ್ಟು ನೀರಿಲ್ಲ. ನಡೆದಾರ ನಡೆದು ನೀರು ಹೋಯ್ದಾರ. ಈಗ ಇಲ್ಲಿಂದ ತಮಿಳ್ನಾಡು ಕೈಲಾಯ ಘಟ್ಟ ನಡೆಯಾರ. ಕೈಲಾಯ ಹೋಗಿ ಮೆಟ್ಟಿದವನಿಯೋ ಸಾಷ್ಟಾಂಗವ ಅಡ್ಡವುತ್ತಾರ. ഇതേനപ്പനയുടെ എന്ന ഉവ്വയുടെ അമ്മയും അപ്പനും ആടിയ ഇടമല്ലവാ കൈലായം. ഉയർന്ന ജ്ഞാനികൾ ഇപ്പൊ ഇടയല്ലവാ കൈലായം. ಶಿವಗಣಗಳು ಇಬ್ಬ ಎಡೆಯಲ್ಲವಾ ಕೈಲಾಯಂ. ಗಣೇಶನು ಕಾರ್ತಿಕನು ಇಬ್ಬ ಎಡೆಯಲ್ಲವಾ ಕೈಲಾಯಂ. ಮೋಷಕവും ದಿವ್ಯಮಯರமும் ಇಬ್ಬ ಎಡೆಯಲ್ಲವಾ ಕೈಲಾಯಂ. ಎಲ್ಲ ಇಲ್ಲಿಂದ ಬಂದಾಗ ಈ ಎಡೆಯ ಮನಕ್ಕನ ಬಪ್ಪಳು ಮಾಡಿದೆಯೇ ಎಂಪೆರುಮಾನೇ ಅದು ಪಾದಂ ಪಣಿಂದೇ ತಂದು ಅಡ್ಡ ಬಂದಾರ. ಇತ್ತವ ಎಡೆಯ ನೆತ್ತ ಬಿಟ್ಟುವೆ ಸದೇ ಇಲ್ಲೇ ಎಲುಗುತ್ತಾರೆ. ಏನು ಮಾಡಿದಾರೆ ಅಂದರೆ ಕೈಲಾಯಿಗಿಂದಾಡು ಮಂಡೆನವು ನಡೆದಾರ. ಏಕ ಇಪ್ಪೇರ್ಪಟ್ಟೆ ನಾವು ಅಪ್ಪ ಅಮ್ಮ ಇಪ್ಪ ಎಡೆಯ ನಾ ಕಾಲ ಬೀತ ನಡುವುದು ಮುಡಿಯ ಕೈಲಾಯಿ ಮರೆಯ ನಮ್ಮ ಮಂಡದ ತಳಗೀಳ ನಡೆದಾರ. ಮಂಡೆನೋಗ ನಡೆದಾರ. ಮಂಡನಿಗೆ ಎತ್ತ ನಡೆದಾರ ಅಂತ ಕೇಳಿಸ್ಕೊಂಡು ಪೇಯಿ ಉಡಪ್ಪು ಮಂಡೆನ ನಡೆದಾರ. ಈಗ ಈ ಉರುವವನ್ನು ನೋಡಿ ಎಲ್ಲ ಆಶ್ಚರ್ಯ. ಶಿವಗಣದಲ್ಲ ಎಲ್ಲ ಶಿವಗಣವನ್ನು ಒಟ್ಟು ಹಂಚಿಟ್ಟು ಹೊಡ್ದು ಶಿವಗಣ ಹಂಚಿಟ್ಟು ಹೊಡಿಯಾರ. ನಂದಿ ಸೌಖ್ಯ ನಂದಿಗೆ ಅರಿಯಾಕ ಪಾರ್ವತಿಯಮ್ಮ ಅದೇ ಕುಳಿದುಂತವೆ. ಇಲ್ಲಿ ಆ ಶಿವಪೆರುಮಾನ್ ಅದೇ ಯೋಗನಿದ್ರೆ ಅಂತ ಅಂದಿಟ್ಟಾರೆ. ಪಾರ್ವತಿ ದಾರ ಉರುವ ನಿಂಗೆ ಸರಿ ಈ ಪಿಸಾಚಲ್ಲಿ ಬಂದು ದೊಡ್ಡ ವಿಷಯ ಅಲ್ಲ. ನಿಂಗೆ ತರ ಕೊಡ್ತಾನೆ ಅವಕ್ಕೆ ಕೊಡ್ತಾನೆ ಅಡಿಯಲ್ಲಿ. ಡೇ ಟೈಮ್ನ ಇಲ್ಲಿ ಇದ್ದೆ, ನೈಟ್ ಟೈಮ್ ಡೇ ಡ್ಯೂಟಿ ಇಲ್ಲಿಯಾ ಜ್ಞಾನ, ನೈಟ್ ಡ್ಯೂಟಿ ಅಲ್ಲಿಯ ಡ್ಯಾನ್ಸು. ಒಮ್ಮೆ ಶಿವತನ್ಯ ರಚಿತು ತನ್ನ ನೋಡಿ ಒಮ್ಮೆ ಪೇಗಳಿಗೂ ಸ್ವಾಮಿ, ಪಿಸ್ಸಾಸಗೂ ಸ್ವಾಮಿ, ರಾಕ್ಷಸಗೂ ಸ್ವಾಮಿ, ಅರಕ್ಕಗೂ ಸ್ವಾಮಿ, ದೇವರುಗಳಿಗೂ ಸ್ವಾಮಿ, ಗಂಧರ್ವರಿಗೂ ಸ್ವಾಮಿ, ಯಕ್ಷರಿಗೂ ಸ್ವಾಮಿ, ಮನುಷ್ಯರಿಗೂ ಸ್ವಾಮಿ, ಎಲ್ಲ ಜೀವರಾಶಿಗೂ ಸ್ವಾಮಿ, ಪಾರ್ವತಿಗೂ ಸ್ವಾಮಿ. ಆ ಸ್ವಾಮಿತ ಸಾಯಿ ಶಿವ ಸಾಯಿ ಶಿವ ಸಾಯಿ ಶಿವ ಈಶಾ ಈಶಾ ಈಶ್ವರ ಪಿಸಾಸಿ ನಾರಾಯಣ ಹೇಳಿದ್ರು ನೋಡಿ ಹೇಳಿದ್ರು ಪೇಯೂಸ್ ಇಲ್ಲಿಯ ಆಸೆ ಇದ್ರೆ ಅಲ್ಲಿ ಒಂದು ಅಡಗಿ ಆ ಆಟವಾದ ನೋಡುವುದು ಬಾಕಿ. ಎಲ್ಲಿದ್ರೂ ಈಶ್ವರನಿದ್ದಾರೆ. ಶಿವತನ್ಮಯ ಶಿವತತ್ವ ಅತ್ತ ಉಣತೀರ ಅಪೇರ್ಪಟ್ಟ ಅಲ್ಲಿಯ ಆ ಅಮ್ಮೆ ತಳಗೀಳ ನಡೆದು ಒಬ್ಬನೇ ಅದನ್ನು ನೋಡಿ ಬಿಟ್ಟಾರ. ಪಾರ್ವತಿಯಮ್ಮ ಅರಿಯಾದಿಲ್ಲ, ಕೇಳಿ ಕೇಳ್ತಾರ. ತನ್ನ ಬೇಡ ಬಪ್ಪುದು ಇದನ್ನ ವಿಮಲಮ್ಮ, ಶಾರದಮ್ಮ, ಬೆಣ್ಣಿಲ್ಲ ಅಮ್ಮ ಆತತ್ಕೊ ಅಮ್ಮ ಸ್ವಾಮಿ ಬೇಡ ಬರ ಬಪ್ಪದ್ಗ ಇದು ಕೋಡ ಇಬ್ಬುತ್ತಾನೆ. ಏನೋ ಒಂದು ಕಾಲಘಟ್ಟದಲ್ಲಿ ಏನೋ ಒಂದು ಇದು ಅಟ್ರ ಅದು ತಮ್ಮಕ್ಕೆ ಶಿವಪೆರುಮಾನ್ ಬೇದ ಬಪ್ಪದು. ಆ ಬೇದ ಬಪ್ಪದ್ಗ ಅಮ್ಮ ಏನು ಮಾಡೋದು, ಈ ಕಡೆ ಪಾರ್ವತಿ ಅಮ್ಮ ಆಯ್ತು ಉರಿ ಮಾಡಿದ್ರು. ತಾದ ಸಮಾಧಿಯಿಂದ ಇದ್ದೀವಿ ಟೈಮ್ ಇಟ್ಟಿದಾರ ಬಂದಾರ ಈಗ ನೋಡಿದ್ರೆ
ಎಲ್ಲ ವಸ್ತಲ್ಲ ಏನು ವ್ಯತ್ಯಾಸ ಮಾಡಿದೆ ಅಮ್ಮಕ್ಕೆ ದಾರ ಈ ಉರ್ವ ವ್ಯತ್ಯಾಸ ಮಾಡಿದೆ ದಾರ ಇದು ತಲೆಗಿಲ್ಲ ನಡೆದು ಬಂದರೆ ಬೇಯಿ ಒಡಮನೆಗೆ ಅತ್ತೆ ಮನೆ அத்தையர் எம்மை பேணி காக்கும் தாய் அம்மை எம்மை பேணி காக்கும் எல்லாரும் நான் எல்லாரும் நாங்கள் ஒப்பாದ್ರೆ இறங்கவே ஒப்பா அத்தந்துட்டு அடுத்த வரி இதுதான் ஹையஸ்ட் எம்மையும் உம்மையும் பேணி காக்கும் அம்மை ಎಮ್ಮೆಯೂ ಒಮ್ಮೆಯೂ ಪೇಣಿ ಕಾಕು ಅಮ್ಮೆ ಎತ್ತವ ಗಮನದಲ್ಲಿ ಪರಮೇಶ್ವರನಿದ್ದಾರೆ ಬೋಲ ಕರುಣಾಮಯಿ ಈಶ್ವರ ಅತ್ತವ ಗಮನ ಎಮ್ಮೆಯೂ ಒಮ್ಮೆಯೂ ನೀ ತಪ್ಪಾಗಿದ್ದೀನಿ ಎಲ್ಲ ಅವ್ವೆ ನಿನಗೂ ನಾವು ಇದ್ದ ನೋಡು ಇದ್ದ ಒಂದು ಒಡಮನು ಬಂದ ತಲೆಗೀಳ ಬಂದ್ಯ ಕೈಲಾವಿಯ ಮೆಟ್ಟ ಕೊಡುದು ಅತ್ತವನಲ್ಲಿ ಇದ್ದ ಈಗ ಕೈ ಎತ್ತಿ ಪರಮೇಶ್ವರನ ಕೈ ಮುಗ್ದಾರ ಇಂದು ಶಿವನೂ ಕೈ ಮುಗಿಬಿಟ್ರು ಪಾರ್ವತಿಯಮ್ಮ ಕೈ ಮುಗಿದು ಆಶೀರ್ವಾದ ಮಾಡುತ್ತಾರೆ ಈಗ ತಿರುಗಿ ಅಮ್ಮಯ್ಯ ಅಮ್ಮ ಕುಳಿವಿ போது தலையில நான் கால் எத்த படலி சரி அதே கையை விட்டு கால இது உண்மையா புனித சரித்திரம் எண்ணி பெறவில்லை இது இந்த சாய் சரித்திரம் அதே கையை நீங்க காலும் இடி தானே படக்கூடாது என்ன காலம் என்ன கையொதுக்கு படலி அது அதே பரமேஸ்வரன் ஏறிக்கார் எலும்புக்கும் ಏರಿಕೆರೆ ಯಾಕಂದ್ರೆ ತಾಯಿ ಹೇಳ್ತಿದ್ದ ಶಪಥ ಈ ಕೈಲಾಯನೋಗೆ ಅದು ಕಾಲ್ಪಾಡ ಕೊಡ್ತು ತನ್ನ ಕೈ ಬೀತ ನೋಡಿ ಕೈಲಾಯನಾದನೇ ಕೈಗೆ ಕೊಟ್ಟು ಬರ್ತೀನಿ ಕೈಲಾಯನಾದನೇ ಕೈಗೆ ಕೊಟ್ಟು ತನ್ನ ಕುಡಿಯಮ್ಮ ಪೋದು ಮಾಡಿದ ಸಾಲನ ಪೋದು ಇನ್ನೇನು ಮಾಡ್ರೆ ನನಗೆ ಅವ್ವೇ ಇಟ್ಟಿದೆ ಎನ್ನ ಬೇಗ ಅವ್ವೇದು ಬರ್ಸಿಟ್ಟಿದೆ ಇನ್ನೇನು ನಾ ತಪ್ಪೆ ಸತ್ಯಂ ಕೀರ್ತಿ ದ್ವಯಂ ಸ್ಥಿರ ಬಂದಾಗೆ ಇನ್ನು ನೀ ಇಲ್ಲಿ ಕುಡಿದು ನೀ ಎಂದೆಂದೆಲ್ಲ ಹೆಂಗೆ ಟೈಮ್ ಪಾಸ್ ಆಗಲ್ಲ ನೀವು ನೋಡಿ ಹೆಂಗೆ ಆಡೋದೇ ಟೈಮ್ ಪಾಸ್ತ ಒಳಗವೇ ಒಂದು ವಿಧದ ಟೈಮ್ ಪಾಸ್ತ ಎಲ್ಲವ ಆಟಿ ವಿಪ್ಪದೆ ಶಿವಶಕ್ತಿ ಶಿವತಿನಿಯಲ್ಪು ಎಲ್ಲ ಶಿವಪೆರುಮಾನಿಗೂ ಅಮ್ಮಗೂ ಏಕ ತೊಗೊಂಡಿದ್ರು ಆಡಿಟ್ಟಾರ ಕಲಿಯುಗನ ಮಾಯೆ ಜಾಸ್ತಿ ಕೋಪ ಜಾಸ್ತಿ ಗರುಪು ಜಾಸ್ತಿ ಒಟಕಿಸ್ ಜಾಸ್ತಿ ಸುಯಮಾನ ಜಾಸ್ತಿ ಅಕ್ರಮ ಜಾಸ್ತಿ ಅಂದರೆ ಅಲ್ಲಿ ರುದ್ರ ತಾಂಡವ ನಡೆದಾರ ಸ್ವಲ್ಪ ಮೇದಿ ಅಪ್ಪನ ಶಿವತಾಂಡವ ನಡೆದಾರ ಆನಂತರ ಆಹಾ ಸಾಹಿತ್ಯವಾರಕನಿಗೆ ಬುಡಗುರ್ಕು ನಮ್ಮ ದೇವ್ರ ನನಗೆ ಈ ಸರಿ ವಿಷಯ ನಡೆದಾರೆ ಈಗ ಇದನ್ನು ನೆಚ್ಚಿ ಅಲ್ಲಿ ಆನಂದ ತಾಂಡವ ನಡೆದಾರ ಅಲ್ಲಿ ಆಡಿದ್ದಾರ ಪರಮೇಶ್ವರ ಆಡಿದ್ದಾರ ಅಲ್ಲಿ ಎಲ್ಲ ಸಿದ್ಧ ಆಡಿದ್ದಾರೆ ಕಲಿಯುಗನಲ್ಲಿಯೂ ಕುಳಿದು ಭಕ್ತಿ ಮಾಡಿದ್ದಾರೆ ಅದು ಕೊಯಂಬತ್ತೂರಿನಲ್ಲಿ ಮಾಡಿದ್ದಾರೆ ಅಂತ ನೆಂಚನೆ ಒಳ್ಳೆ ಆಡಿದ್ದಾರೆ ಸಾಯಿ ದಿವಸನ ಡೈಲಿ ಸಾಧನ ನಡೆದಿಯೇ ತುಂಬಿದ ಗಮನ ಒಂದೊಂದನ್ನು ಸೇವೆ ಮಾಡಿದ್ದಾರೆ ಸ್ವಯಂ ಇல்லாத ಸೇವೆ ಮಾಡಿದ್ದಾರೆ ಈಸಗಾಗ ನಾರಾಯಣ ಸೇವಾ ಈಸಗಾಗ ಇದನ್ನ ನೆಚ್ಚಿ ಆನಂದ ತಾಂಡು ಈಸಗ ತಂದು பொருள் மேலேயே பற்றுதலாடிದೆ ಮನಸ್ಸು ಮಾಯೆಯ ಕಡಬುದಿಗೆ ಕೊಪ್ಪನ ಮಾತ್ರ ತಾಂಡವ ಮಾಡಿದ್ದಾರೆ ತಾಂಡವಳ್ಳಿಯೋ ತಾಂಡವ ಪ್ರಿಯ ದೇವ ಶಿವಪೆರುಮಾನು ಬೇರ್ಪಟ್ಟ ಅಮ್ಮಯ್ಯಪ್ಪನ ಅದೇ ಪಾದನೊಳಗೆ ಕುಳಿದು ಎಲ್ಲ ತಾಂಡವರಷ್ಟು ಒಂದು ಭಾಗ್ಯ புனிதவதி தாயாரில் சிக்கித்து புனிதவதி தாயாரன புகழ் ஓங்கினேற்ற காலவக்கடம் காலவக்கடம் ஏற்பிரளய ಮಂದಲಿಸರು ಅಮ್ಮನ புகழ் ನಟನೇಟ್ರ ಈಗ ಅಮ್ಮೇ ಅಂತ ತಿಂದಾಡೋ ತನ್ನ ಹೆಸರು ಕೂರಿಸಿದೆಲ್ಲ ಕಷ್ಟ ಇಟ್ಟು ಕಾರೈಕಾಲನ ಹುಟ್ಟಿದವನೇ ಶಿವಪೆರುಮಾನೇ ಅಮ್ಮೆಯಿಂದ ಕೊರಿಸಿದವನೇ ಕಾರೈಕಾಲ್ ಅಮ್ಮಯಾರ್ ಕಾರೈಕಾಲ್ ಅಮ್ಮಯಾರೆಂದು ಸೋಮಕಟ್ರು ಈಗ ಅಮ್ಮನ ಮಗಿಮೇನ ಕಥೆದಲ್ಲೇ 63 ನಾಯನ್ಮಾರುಗಳೊಳಗೆ ಮೂರಾತೆ ಮುಖರು 63 ನಾಯನ್ಮಾರು ನೀವೆಲ್ಲ ಶಿವನ ಗುಡಿ ಒಲ್ಲದೆ ಬರೀ ಸೇರಿದ್ದು ಅಂತ ನೋಡಿದ್ದೀರಾ ಸರಿ ನೋಡಿ 63 ನಾಯನ್ಮಾರುಗಳೊಳಗೆ ಏಸು ಮುಖರು ಅಂತ ಅರ್ಥ 3 ವೆರಿ ಗುಡ್ ಹೆಸರು ಏನಂತ ಅರ್ಥ காரைக்கால் அம்மையார் மங்கைக்கரசியார் பாண்டியராஜன் எண்ணும் இளவரசி இசை ஞானியார் 24வது நாயன்மாராய்ப்பதோ 24வது நாயன்மாராய்ப்பதோ காரைக்கால் அம்மையார் எல்லா நாயன்மார்களெಲ್ಲ ನಾಲ್ವರ அப்பர் சுந்தரர் மாணிக்கவாசகர் திருஞான சம்பந்தர் ಇವಕ್ತ ನಾಲ್ವರ ಅಪ್ಪರ ವಿಶೇಷ
ಅಲ್ಲ ಎಲ್ಲ 63 ನಾಯನ್ಮಾರ್ಗಳು ಅಪ್ಪರ ವಿಶೇಷವಾದ ನಾಯನ್ಮಾರ್ದಾರಲ್ಲೇ ಕಾರ್ಯಕ್ರಮ ಅಮ್ಮಯ್ಯರ್ತ ಈ ಅಮ್ಮಯ್ಯರ್ ಎತ್ತಿದ್ರೆ ಎಲ್ಲ ನಿದುಂದಾರ ಎಲ್ಲ ಕೈ ಮುಗಿದುಂದಾರ ಅಮ್ಮಯ್ಯರ ಒಬ್ಬ ತಗೊಳ್ತಾನೆ ಹತ್ತದಲ್ಲಿ ಏನಿರ್ತಾ ತನಗೂ ನಿಲ್ಚಾಕ ಮೀದೆಲ್ಲ ಶಿವಭಕ್ತರುಗಳು ಶಿವ ಅಂಶಗಳು ತಾ ಶಿವಪೆರುಮಾನ ಒಬ್ಬದಾಗ ಯಶೋಧನ ಮೊದಲೇ ನಿಲ್ಚಾಕ ಕುಳಿತಾನೆ ಕೃಷ್ಣನ ಅವ್ವೇದಾಗ ಅವ್ವ ತನಿ ಸ್ಥಾನಲ್ಲೇ ಆಗ ನಾಯಿಮಾರ್ಗಳೆಲ್ಲ ನಿದು ಅಂತಲೇ ಒಬ್ಬೇ ಒಂದು ಅಮ್ಮತ ಕುಳಿದುಂತಾರೆ ಕಾರ್ಯಕಾಲ ಅರ್ಥ ನೋಡಿ ಅಪ್ಪರ ಸುಂದರ ತಿರುವಣಿಯಾನ ಸುಂದರ ಮುರುಗನ ಅಂಶ ಮುರುಗ ಒಂದು 3 ವಯಸ್ಸಿನಾಗಿ ನೀವು ಅಪ್ಪೇರ್ಪಟ್ಟ ತಾಸೆತ್ತಿ ನಿದುತ್ತಿದ್ದಾರೆ ನಾಯನ್ಮಾರ್ ಅಡಿಯಾರದಲ್ಲ ದೇವ್ರಿಗೆ ಸೇವೆ ಪಡಿಬೇಡ ಮಾಡಿದ್ದಾರೆ ಒಂದು ಅಂಶವ ಬಂದಾರೆ ಅಲ್ಲ ಪೇರ್ಪಟ್ಟ ನಾಯನ್ಮಾರ್ನಾಗೆ ಕುಳಿದು ಅತಿ ಗಂಭೀರವಾಗಿ ಕುಳಿದು ನಿಂಬುದು காரைக்காலம்மையார் எனது புனிதவதி தாயார் நவ்வே அப்பேற்பட்ட புனிதவதி ಅಮ್ಮ ಆಗ ಪುನಿದವತಿ ಅಮ್ಮ ಕಾರೈಕಾಲ್ ಅಮ್ಮಯ್ಯಾರ್ಗ ಕಾರೈಕಾಲ್ನಾಗೆ ಒಂದು ತನಿ ಗುಡಿಯೇ ಇಡದೆ ನಾ ಹೇಗೋ ತಿರುವಳ್ಳಂಗಾಡಿನಗೆ ಅವಕ್ಕೆ ತನಿಯೇ ಒಂದು ಕ್ಷೇತ್ರವೇ ಇಡದೆ ಒಂದು ಗುಡಿ ಅದು ವೇದರಾಣೇಶ್ವರರ್ ಅದು ಮೊದಲೇ ಗುಡಿ ಇಡ್ತಾರೆ ಆ ಗುಡಿ ಹೋಗ್ತಾನೆ ತನಗೆ ಹಸಿರಿಯರು ವಾಯ್ಕಾಲಕ್ಕೆ ಇರ್ತಾರೆ ಶಿವತಾಂಡವಲ್ಲ ನೋಡಿಯ ಅದು ಅಲ್ಲಿಯೂ ತನಿ ಕ್ಷೇತ್ರ ಇಡದೆ ಕಂಬೋಡಿಯಾನಗೆ ಬೇರೆ ದೇಶ ತನಗ ಒಂದು ತನಿ ಕ್ಷೇತ್ರವೇ ಕಂಬೋಡಿಯ ಆಗ ಇಲ್ಲಿ ಸೋಳರುಗಳು ತನ್ನ ಮಹಿಮೆಯರದು ನಾಯನ್ಮಾರ್ಗಳನ್ನ ಪೊಗಳ ಪರಪ್ಪನೆ ಶೈವ ಸಿದ್ಧಾಂತವ ಪರಪ್ಪನೆ ಅಲ್ಲಿಗೂ ಇದ್ರು ಈ ಅಮ್ಮನ ಮಹಿಮೆ ಪೆರುಮೆ ಇದನ್ನು ಸಿಕ್ಕಿದ್ದಾರೆ ಅದನ್ನು ಕಳೆದು 3 ನಾಯನ್ಮಾರ್ಗಳನ್ನ ಕುಲದ ನೆಲೆಯ ಅಮ್ಮ ಇದ್ದವೆ ತನಿ ಗುಡಿಯಾಡದೆ ಎಲ್ಲ ಗುಡಿನೋಗಿ ಕುಡಿದು ಆಶೀರ್ವಾದ ಮಾಡುವ ಒಂದೇ ನಾಯನ್ಮಾರ ಅಮ್ಮತ 112 ತಿರುವಂದಾದಿ ಪಾಡಿ ತಿರುಪತಿ ಗಮನಗೆ ಎಲ್ಲಾಗೂ ಮಹಿಮೆಯ ಉಣರ್ತಿದ್ದೇವೆ ಅದನ್ನು ಕಡಲು ಈಶ್ವರನೇ ಅಮ್ಮೆಯಿಂದ ಕೊರಿಸಿದ ಆ ಪಟ್ಟ ಇದು ಒಳಗರೋಗೆ ಅಮ್ಮಯ್ಯಾರ್ಗ ಸಿಲ್ಲರ್ಗುತ್ತಾ ಭಗವಾನೇ ಅವೇ ತೋರಿಸಿದ ಆ ವಾತ್ಸಲ್ಯ ಭಕ್ತಿ ವಾತ್ಸಲ್ಯ ಭಾವ ಆ ಭಾವನೆಗೆ ಅಮ್ಮಗ ಆ ತನಿ ಪೆರುಮಿ ಹೇಳಿದೆ ಅಮ್ಮನ ನೋಕಿ ಇಂದು ಹೇಗುವ ಕಾರ್ಯಕ್ರಮಕ್ಕೆ ಮಾಂಗಲಿ ತಿರುವುಳ ಎಂಬುದು 26 ಜನ ನಡೆದರು ಒಂದು ಎಡೆ 26 ಜನ ಹಬ್ಬ ನಡೆದಾರ ಅಂದರೆ ಅದು ಕಾರೈಕಾಲ್ ಅಮ್ಮಯ್ಯಾರ ಗುಡಿಗೆ ಹೋಗ್ತಾರೆ ಮಾಂಗನಿ ತಿರುವುಳ ಎಲ್ಲ ಅಮ್ಮ ಅದಾದರೂ ಶಿವಪೆರುಮಾಣ ಎತ್ತೆ ಅಮ್ಮಗ ಮಾಂಗನಿಗೆ ಕೊಟ್ಟರು ಅದೇ ಅಮ್ಮಕ್ಕೆ ಅಲ್ಲಿನ ಮಾಂಗನಿ ಈಸಿನೊಲೆ ಕೊನೆ ಹುಟ್ರ ಒಡಲ್ ಪ್ರಚನೆ ತೀರ್ರ ಇನ್ನೇನಾದ್ರು ಬೇಕೋ ಅದೆಲ್ಲ ಸಿಕ್ಕಿರ ಎಲ್ಲ ಒಂದೊಂದು ಅದನ್ನ ತಾಂಡಿ ಅಮ್ಮನ ಜ್ಞಾನ ಬೇಕು ಅಮ್ಮ ಶಿವಪೆರುಮಾನ ತನಗಾಯಿ ಕೇಳ್ತದಿಲ್ಲ ತನ್ನ ಗಂಡಗಾಯಿ ಕೇಳ್ತ ಸತ್ಯ ಉಣರ್ತಿದ್ಗಾಯಿ ಕೈ ನೀಟಿ ಮಾಂಗನಿಯ ಕೇಳ್ತ ಆ ಮಾವನ ಕೇಳ್ತ ಅಂತ ಮಾಕೆ ಆ ಎರಡಲ್ಲಿ ಸಿಕ್ಕಿರ ಈಸಗ ವಿಷಯವೋ ಈಸಗ ಪುಗಳು ಕಾರ್ಯಕಾಲ ಅಮ್ಮಯ್ಯ ಸರಡದೆ ಇನ್ನೂ ಮಕ್ಕಳಾಲ ತನ್ನ ಹೆಸರು ಒಮ್ಮೆ ಪುಣಿದವತಿಯಿಂದ ಕೂಡ ನಡೆಯಾಗಿರು ಕಾರ್ಯಕಾಲ ಅಮ್ಮಯ್ಯಾರಲ್ಲೇ ಅರ್ಥಮುದರಿಲೆ ಈಗ ಈ ಕಾರ್ಯಕಾಲ ಅಮ್ಮಯ್ಯಾರ ತಿರುವಳ್ಳಂಗಾಡುಮಗೆ ಪಿರ್ಕಾರಣ ತಿರುವಣ್ಯಾನ ಸಂಬಂಧ ರೂಟನೇ ತಯಾರು ಇದು ತರ ಕಾರ್ಯಕಾಲ ಅಮ್ಮಯ್ಯಾರನ್ನು ಟಚಿ ತಿರುವಣ್ಯಾನ ಸಂಬಂಧ ಪಾರ್ವತಿ ಅಮ್ಮನೇ ಬಂದು ಹಾಲು ಕೊಟ್ಟು ಜ್ಞಾನ ಹಾಲು ಕೊಟ್ಟು ಕುಂಡ ಕೂಸು ಕುಡಿನೋ ದಾರಿಲ್ಲ ಅಲ್ಲಿ ಬೇನೋದು ಹಾಲು ಅದರಲ್ಲಿ ನಾ ಪಾರ್ವತಿ ಅಮ್ಮನೇ ಬಂದು ತನಗ ಕೂಸದ ತಿರುವಣ್ಯಾನ ಸಂಬಂಧ ಹಾಡ್ಕೊಡಿ ಮುರುಗನ್ನ ಅಂಶ ಅದೇ 4 ವಯಸ್ಸಿನಾಗ ಆತನ ವಿಷಯ ಬೈರ ಪೇರ್ಪಟ್ಟು ತಿರುವಣ್ಯಾನ ಸಂಬಂಧರು ಪಿರ್ಕಾಲನಗೆ ತಿರುವಳ್ಳಂಗಾಡುಗ ತನ್ನ ಭಕ್ತರೆಲ್ಲ ಕೊರಿಸಿ ನಿಂಗೆ ಹೋಗ್ಬೋದು ನೋಡಿ தயார் என் நம்மை இருந்த இடமல்லவா நான் எத்த காலம் அனுப்பிப்பே திருஞான ಸಂಬಂಧ ಏನು ಅವ್ವ ಇದ್ದ ಎಡೆ ಅದು ದಾರ ಎತ್ತೆಯರ ಆತ ಮುರುಗನ್ ಇದು ತಾ ನಾಯನ್ಮಾರು திருஞான ಸಂಬಂಧರು ಅಮ್ಮೆ ಮನೆ ಎನ್ನವ್ವ ಅಪ್ಪಗವೇ ತಾತ ಅವ್ವೆ அதாவது என்ன ஒப்ப சிவனும் சக்தின்றல என்ன ஒப்பகவே தாத்தா அவ்வே என் நம்மை இருந்த இடமல்லவா என் பாதம் இப்படி அங்க செல்லும் ಅದನ್ನು ದಯ ತಿರುವಳ್ಳಂಗಾಡು ಬೆಟ್ಟದ ಮೇಲೆ ಅಂಜಿದ್ರು ಕದಿ ಕಲಂಗಿದ್ರು ತಾ ಕೈಲಾಯನೋಗಿಯೇ ಮೆಟ್ಟದ ಅಂಜಿ ಏನು ಅವ್ವಪ್ಪ ಕೊಡಗೆ ಆ ಮೇಯಂದ ಪಟ್ಟ ಎನಿಸ್ತಿರೋ ತಂದು ತಿರುಜ್ಞಾನ ಸಂಬಂಧ ಪೇರ್ಪಟ್ಟ ತಿರುಜ್ಞಾನ ಸಂಬಂಧ ತಿರುಜ್ಞಾನ ಸಂಬಂಧರನ್ನ ತಿರುಜ್ಞಾನ ಸಂಬಂಧರು ವಾರ್ತೆ ಹೇಗೆ ஞானம் வந்துட்டு அப்பேற்பட்ட தானே அம்மைய புகழையார் அம்மையார்னு புகழையார் காலப்போக்குன்னு நீங்க புகழெல்லாம் கூட பிற்காலனை எழுது மந்திரவரையோ அத்தளவுக்கு இத்தனை இதாரியா நம்பிக்கை அப்புறம் வெற்றி வெரி ஹாப்பி நீங்க நம்பி இவக்கனோட மண்டியா விட்டதில்ல நீங்க நம்பிதான் என்னுடைய
ಅರ್ಥ ಕುಮಾರ್ ಯಾಕಂದ್ರೆ ಈಗ ಕುಮಾರ್ ಅಂದ್ರೆ ಏನರ್ಥ ಮುರುಗನ್ಗಳೇನ ತಿರುಜ್ಞಾನ ಸಂಬಂಧ ಅರ್ಥ ಅಂತ ನೋಡೋ ಏನು ಎಫೆಕ್ಟ್ ಆಯ್ತದ ಕುಮಾರ ತನ್ನ ಸೋಕ ಬಂದಾರ ನೋಡ. முன்னெஞ்சு தாளிருந்து மெய் ஒளிச்சேர கண்டதான் என் நெஞ்சு தானே என்பான் யான். இது வார்த்தையை மறையக்கூடாது. என் நெஞ்சு தானே என்பான் யான் ಅಂತಂದ್ರೆ என்ன ಎಲ್ಲಿಯೂ ಇಲ್ಲ ಎಲ್ಲ ಪುಸ್ತಕ ಇಲ್ಲಿದ್ದ ಆ ನಂಬಿಕೆ அதுக்கு முன்னாடி என்ன கப்புதோ முன்னெஞ்சு தாளிருந்து மெய் ஒளிச்சೇರ ಕಂಡತಾನ್ ಅಂತಂದ್ರೆ ಅರಿಯಾಮೆ ಎಂಬ ವಿಷವ ನುಂಗುದಿಗೆ ಎಲ್ಲ ತಯಾರಾಗ್ಬೋದು. ಆಲಾಗಲ ವಿಷವ ಒಂದು ಜನ ಪರಮೇಶ್ವರ ನುಂಗಿದರು. ಇಂದ ಕೋಪ, வெறுப்பு, ಒಟಕಿಸು, ಸುಯನಲ್ಲ ಎನ್ನುವುದು ನಾ ಎಲ್ಲ ಅರಿಯಾಮೆ ಈ ಆಲಾಗಲ ವಿಷವ ನುಂಗುದು. ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವರು ಸ್ಕಾರ್ಫ್ ಕೊಟ್ಟರು ಸೇವಾಗ. ಅದಕ್ಕೆ ಅರ್ಥ ಏನೇನು ಹಿಡಿದ್ರೆ ಅದೇನ ಕಲರ್ ಒಂದು ಹಿಡಿದ್ರೆ ಕಂಡು ಹೋದ್ರಿಗೂ ಬ್ಲೂ, ಲೈಟ್ ಬ್ಲೂ, ಥಿಕ್ ಬ್ಲೂ ಅದನ್ನು ಕಟ್ಟಿಟ್ಟು ಎಲ್ಲ ಸೇವೆ ಮಾಡು. ಅದೆಲ್ಲ ಸೋಕೆ ಅದೇ ಹೋಗ್ತದೆ ಕೇಳಿದ್ರು. ಸೊ ಈ ಬ್ಲೂ ಕಲರ್ ಸಜೆಸ್ಟ್ ಮಾಡಿ ಮೊದಲೆಲ್ಲ ಆರೆಂಜ್ ಇರ್ತಿತ್ತು. ಈಗ ನಂಗೆಲ್ಲ ಈಗ ಸಾಯಿನಿವಾಸನ ಆರೆಂಜು ಅಂದರೆ ಸ್ವಾಮಿ ಕಲರು ತ್ಯಾಗ, ಆರೆಂಜ್ ಕಲರ್ ಇರ್ತಂದ್ರೆ ತ್ಯಾಗ, ಈ ಪಿಂಕ್ ಒಂದೇ ಅದಕ್ಕೆ ಅದು ತಮ್ಮ ಕ್ಯಾರೆಟ್ಸು. ಆಗ ತಾ ಕೇಳ್ತಾರೆ ಸ್ವಾಮಿ ಸರ್, ಭಗವಾನ್ ಸರ್ ಕೇಳ್ತಾರೆ, ಸ್ವಾಮಿ ಲೈಟ್ ಬ್ಲೂ ಈ ಡಾರ್ಕ್ ಬ್ಲೂ ಎರಡು ಮಿಕ್ಸ್ ಆಗಿ ಸ್ಕಾರ್ಫ್ ತಂದಿತ್ತವ ಎರಡು ಕೊನೆಗೆಲ್ಲಾಗ ಇಂದು ಪರ್ಫೆಕ್ಟಾಗಿ ಎರಡ ಡ್ರೆಸ್ ಮಾಡಿ ಬಂದ ಸ್ಕಾರ್ಫ್ ಮಾಕೆ. ಸಂಗೀತ ಅವರು, ಶಾರದಾ ಅಮ್ಮ ಅವರು ಮೆರೂನು ಮನೆ ದೀರ್ಘ ವಯಸ್ಸು, ಮೆರೂನು ಉದ್ದಲು ಉಡುತ್ತಿದ್ದ ಕಲರ್ ಎಲ್ಲವೇ ಮೆರೂನು ಮನೆ ಕಪ್ಪುವು ಕೆಪ್ಪುವು ಸೇರ ಕಲರ್. ಕಪ್ಪು ಅರಿಯಾಮೆ ಹೋಗಿ ಕೆಪ್ಪು ಶಕ್ತಿ ಬರಲಿ, ಅರಿಯಾಮೆಯ ಅರುವುದಗ ಮಾಯೆಯ ಕಡಪುದಗ ಶಕ್ತಿ ತಪ್ಪುದು, ಅದಕ್ಕೆ ಮೆರೂನ್ ಕಲರ್. ಮಂಜ ಮನೆ ಶುಭ ಮಕ್ಕಳ ಪಾಸಿಟಿವಿಟಿ ನೇರಮನೆಯ ನೆನಪುದು ಅಂದ್ರೆ ಅದೆರಡು ತಾ ಹೆಮ್ಮುಕರು ಕಟ್ಟಿದ್ರು. ಮಂಜಳ್ ಮೆರೂನ್, ಗಂಡು ಮುಗರು ಲೈಟ್ ಬ್ಲೂ ಡಾರ್ಕ್ ಬ್ಲೂ. ಆಗ ಕತ್ತುಗದು ಕಟ್ನೆ கத்துக்காது ஆலகால என்ன சாரி இப்போ ஆலகால விஷம் நீங்கள் நுங்கிட்டாரி அறியாமையை கடந்துட்டுறா, மாயை கடந்துட்டுறா, சேவை மாடின நீங்க ஏன் சிக்கிட்டுறா. ஆலகாலவை தாண்டிலேனா அமிர்த சிக்கிட்டுறா. அமிர்தமுது ஜேனு மாக்கே அதே நம்ம அமிர்தமுது கொடுப்பது மட்டும் இல்லை, அது நிலை போக சொல்வது நிலை. எல்லாம் தேவரும் உணர்ந்துள்ள ಆ நிலை. ಈ ನಿಲೆತ ಒಬ್ಬೊಬ್ಬಗ ಮುಖ್ಯ. ಇದರತ್ತ ಒಂದು ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವರು ಅದನ್ನ ಆ ನೀರ ಕಟ್ಟುನೇ ಇದ್ರು. ಎಲ್ಲ ನೀರಗಂಡ ಮಾಕೆ ವಿಷವ ನುಂಗೋದಕ್ಕೆ ಅರಿಯಾಮೆ ನುಂಗೋದಕ್ಕೆ ನಿಮಗೆ ತಯಾರಾಗ್ತದೆ. ಕೋಪ வெறுப்புள்ள ஒரே தும்பில கவனம் இப்போது அது அமிர்த. ಆ ಅಮಿರ್ದಲ್ಲಿ ಏನು ನಡೆದು ಹಾಗೆ ಅನ್ಕೊಂಡಿಬಿಟ್ಟು ಮೋಕ್ಷ ಸಿಕ್ಕಿಟ್ರು. ಇಬ್ಬರು ದಾರ ಶಿವಶಕ್ತಿ ಸ್ವರೂಪ, ಅದೇ ಸರ್ವದೇವತಾ ಅದಿತಿ ಸ್ವರೂಪ, ಅತಿ ವಿಶಿಷ್ಟ ಅವತಾರ ಅಂತ ಮನೆ ಭಗವಾನ್ ಅದನ್ನೇ ಇದ್ರು. ಅದನ್ನ ಇಬ್ಬರು ಕಬ್ಬು ನಾನು ಹಿಂಗೆ ಅದು ತಾನು ಹೊಂದುತ್ತ ನಿಂಗೂ ನಾನು ಹೊಂದುತ್ತ ತುಂಬ ಸಂತೋಷ. ಎನಗ ಏನಕ್ಕೆ ಇದು ಡೈಲಿ ಭಜನೆ ಕೊಚ್ಚುದು, ಏನ ಡೈಲಿ ಭಜನೆ ಪಾಡೋದು, ಇತ ಕೊನಕೊನ ಚರಿತ್ರ ಬೇಗೋದು, ಇದರಲ್ಲಿ ಇಲ್ಲ ನಿಂಗೆ ಜ್ಞಾನ ಸಿಕ್ಕಿಟ್ರಲ್ಲ, ಎಲ್ಲ ಕಡದು ನೀನು ಬದುಕಾರಿಯ ನೀಗೆಲ್ಲರಿಗೂ ಪುರಿತಿಲ್ಲ. ಜನಗರು ಒಂದು ಕಾಲಘಟ್ಟನಗೆ ಅಪ್ಪರ ವಯಸ್ಸಿನ ದೊಡ್ಡಕ್ಕ ಜನಗರು, ಸೀತಾಯಮ್ಮನ ಅಪ್ಪರ ದೊಡ್ಡಕ್ಕ. ತನಗೂ ತನ್ನ ಶಿಷ್ಯರಿಗೂ 830 ವರ್ಷ ವ್ಯತ್ಯಾಸ. ಅರ್ಧ ನಂಬುದು ಬಿಡಿದ್ರು. ಜನಗರ ದೊಡ್ಡ ಜ್ಞಾನಿ ಸೀತೆಯಪ್ಪ ಮಟ್ಟಲ್ಲ, ಊರಿ ಮೇಲೆ ಅಪ್ಪ, ಶ್ರುತಕೀರ್ತಿಯಪ್ಪ, ಮಾಂಡವಿಯಪ್ಪ, ಇವಕನಕತ ಭರದ, ಶತ್ರುಕಣ್ಣ, ಲಕ್ಷ್ಮಣ, ರಾಮನ 4 ಕಥ ಮದುವೆ ಅದಾರ. 4 ಅಪೇರ್ಪಟ ಜಗಜ್ಜನನಿ ಅಪ್ಪ, ಜ್ಞಾನಿ, ಮಿಥಿಲಾಪುರಿಯ ರಾಜ, ಪೇರ್ಪಟ ಇದ್ದ ತನ್ನ ಗುರುದಾರ ಅಂದರೆ 16 ವಯಸ್ಸುಳ್ಳ ಒಂದು ಅಷ್ಟವಕ್ರ 8 ವಿಧವಾದ ಉಡಂಬು ನಡೆದ ತಾತ ತನ್ನ ಗುರು ಅನ್ನಪೂಸ್ ಗುರು ಅದನ್ನು ಒಪ್ಪಿಬಿಟ್ರು ಮನಸ್ಸರು. ಆಗ ಒಂದು ಕಾಲಘಟ್ಟನಿಗೆ ಅಷ್ಟವಕ್ರರ ಆಶ್ರಮನಿಗೆ ಆ ಜನಗರ್ಗ ಆ ಗುರು ಶಿಕ್ಷೆ ನಡೆದು
ಕುಳಿತನೇ ಇದ್ದಾರೆ. ಗುರುಗೆ ಪಣಿಬೇಡ ರಾಜ ಅಲ್ಲ, ಗುರು ಸರ್ ಬರೀ ಪಣಿವು ದೊಡ್ಡ ವಯಸ್ಸು ಕುನ್ನ ವಯಸ್ಸು ಮುಂದಲ್ಲ, ಆತ್ಮ ಮನೆ ವಯಸ್ಸೆಲ್ಲ ಇಲ್ಲ, ಅದೆಲ್ಲ ಪಣಿವೋಡೆಲ್ಲ ಇದ್ದಾರೆ. ಒಂದು ಕಾಲು ಕಟ್ಟಲಾಗೆ ಸೇವಾದಲ್ಲಿ ಬಂದು ತನ ಸರಿ ಹೀಗ್ಯಾರ ರಾಜ ಮಹಾರಾಜ ಅಂತ ಮನೆ ಹೋಗಿ ಅದು ಮುಖ್ಯವಾದ ಜೋಡಿ ನಿಂಗೆ ಸರ್ ತನಿಯ ಮಾತು ಆ ಗುರು ಕೂಡ ಕೊಡುತ್ತೆ ಆಮೇಲೆ ನೀನು ಓಕೆ ಮಾತನಾಡು ಅದನ್ನು ನೀ ಕೊಡಪ್ಪ ನಾ ಗುರು ಕೂಡ ಕೊಡುತ್ತೆ. ಅದು ಮುಖ್ಯವಾದ ಜೋಡಿ ಪರಮಸರ ಗುರು ಕೂಡ ಕೊಡುತ್ತೆ. ಅಷ್ಟವಕ್ರಯ್ಯರ ಅಷ್ಟವಸಭೆಯನ್ನು ಓದುತ್ತಾರೆ. ராஜ அதில் நிறைய சேவகர்கள் வந்து பக்கத்து இருக்குது. குரு கூட கொடுத்து முடியாத காலகட்டம் நாங்கள் அரண்மனையில் கிச்சு எடுத்துக்கிட்டா நீங்கள் தான் ஏதோ வந்து உத்தரவு ஏனாலும் சரி உலக வெளியே சரி நான் குரு கூட சொல்லிட்டு ಗುರುನ ಅಪಾಯಿಂಟ್ಮೆಂಟ್ಗ ಗುರುನ ಉಣರ್ವಾಗ ನಾ ಈಗ ಬಂದು ಕಂಟಿನ್ಯೂ ಮಾಡೋಣ. ಗುರು 5:30 ಮಣಿ ಇಲ್ಲ, ನಿಂಗೆ 6 ಮಣಿಗೆ ಬಂದಾರಿ. 5 ಮಣಿಗೆ ಬಾಂಗಲ ನಿಂಗೆ 5:30ಗೆ ಬಂದಾರಿ. 6:30 ಮಣಿಗೆ ಬಾಂಗಲ 7 ಮಣಿಗೆ ಬಂದಾರಿ. ಜನಗರಮಾಕಿ ಇಬ್ಬದು ಅದನ್ನು ನಾ ಆಸೆಪಡಾದರೂ ಜನಗರಮಾಕಿ ತರ್ತಾ ನಿಂಗೆ ಯಾನ ಸಿಕ್ಕಿರ ಇದತ್ತ ಗುರು ಭಕ್ತಿ ಸ್ವಾಮಿ ಮನೆ ಕವ ಎಲ್ಲ ಗುರು ಮನೆ ಇದನ್ನು ಏನು ನಡೆದಾರ ಅಂದರೆ ಕಡೀಸಿಗೆ ಸೌಕರ್ಯ ವಚನ ವೇಯ್ಯಾರ ಧಾರಯ್ಯರ ಅರ್ಜುನ ವಾಚನಕ್ಕೆ ಭಗವದ್ಗೀತೆಯರ ನಷ್ಟಮೋಘೋ ಸ್ಮೃತಿರ್ಲಾಂಧ ತ್ವತ್ಪ್ರಸಾದಮಾಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೇ ವಚನಂ ತವ ಕರಿಷ್ಯೇ ವಚನಂ ತವ. ನನ್ನ ಮನಸ್ಸು ನೋಡುವ ಸಂದೇಹೆಲ್ಲ ತೀರಿಟ್ಟ ನಾರಾಯಣ ಗೋವಿಂದ ಮಾಧವ ಕೃಷ್ಣ ಓವೇ ನಿನ್ನ ಫ್ರೆಂಡು ನೆಚ್ಚಿಟ್ಟೆ, ಓವೇ ನಮ್ಮ ಅಮ್ಮ ಮಾತಿ ನೆಚ್ಚಿಟ್ಟೆ, ಹೆಸರು ಅರಿಯಾಮೆ ಇಟ್ಟುಬಿಟ್ಟೆ, 82 ವರ್ಷ ನಡ್ಕೊಂಡಿಬಿಟ್ಟೆ, ನೀ ಭಗವಾನನ್ನ ಅರಿಯಾದಿಟ್ಟನೆ ಅರ್ಜುನ ಫೀಲ್ ಮಾಡ್ಯಾರ. ಈಸಗ ತೆಳಿವ ಈಸಗ ಸಂದೇಹಗಳ ನಾನು ತೀರ್ಚಿಂದರೆ ಜಾಮ ಒದಕಿಂದರೆ ಎನಗವ ಈ ಕಷ್ಟಪಟ್ಟು ಅಂದರೆ ನಿಂಗನಲ್ಲಿ ಎನಗ ತಪ್ಪದೋ ಈಸಗ ಉಪದೇಶ ಮಾಡಿಂದರೆ ನನಗೆ ஞாபகம் வந்துட்ட. ನಾನು ನಿಂಗೆ ಒಂದು ತಾನ್ಯ ಸ್ವಾಮಿ ಅಂತ ಬಂತೆ ಎಲ್ಲ ತೆಡಿಬೇಟ. ನಾನು ಪೋರ್ಗ ರೆಡಿಯಾನೆ ಮಹಾಭಾರತ ಪೂರ್ವ ತಯಾರಾಗಿ ಗಾಂಡಿ ಬಿತ್ತಿಮನೆ ಅದೆಲ್ಲ ಎತ್ತಿನೇ ಪ್ರಸಾದ ಮಹಾಚ್ಯುತ ಇತ್ತ ಇಂಪಾರ್ಟೆಂಟ್. ನಿಂಗೆ ಗುರು ಉಪದೇಶ ಮಾಡಲ್ಲ, ಈ ಉಪದೇಶ ಎಲ್ಲಿ ಬೇಕಾದ್ರೆ ಸಿಕ್ಕಿರ ಕವೋಡು ಉಪದೇಶ ಮಾಡಿ ನಿಂಗವೋ ದೇವರು ನಮ್ಮ ದೇವನೆಲ್ಲ ಎತ್ತಿನ ಉಪದೇಶ ಮಾಡಿ ನಿಂಗೆ ಕೊಡಿದ್ರೆ ನನಗೆ ಹಣ ಸಿಕ್ಕ ನಿಂಗೆ ಇರುತ್ತದು ನಾನೇ ನನಗೆ ನಿಂಗೆ ಕೊಡಿದ್ರೆ ಹಣ ಸಿಕ್ಕ ದೊಡ್ಡ ಈ ಅಧಿಕಾರ ಎಲ್ಲ ಸಿಕ್ಕ ಎಂದೋ ಅನಿತ್ಯ ಮಸುಕೊಂಡಾಗ ದೊಡ್ಡವಾಗ ಪೊಕ್ಕಿಶೆಲ್ಲ ಸಿಕ್ಕ ಉಲಗ ರೀತಿಯಾದ ಪೊಕ್ಕಿಶೆಲ್ಲ ಸಿಕ್ಕ ಅಲ್ಲ ಒಂದು ಸಿಕ್ಕಿರ ನಿಂಗೆ ನಿಲೆ ನನಗೆ ಸಿಕ್ಕಿರ ಅದು ಎಲ್ಲವೇ ಅಲ್ಲಿಂದ ಬಂದರು ಅದಾದ್ರೆ ಅದೇ ನಮ್ಮ ವಸ್ತಿ ಅದೊಂದು ನಿಂಗೆ ನಿದರ್ಶನವ ನಂಬಿಲ್ಲ ಏನ ಬೇಕಲಿ ಗುರುಗೈ ಮಾಡೋದು ತಯಾರಾಗ್ತಾರೆ. ಇದರ ಪ್ರಸಾದ ಮಾಯಾಚ್ಯುತ ಅದನ್ನೇನ ನಿಂಗೆ ಪ್ರಸಾದವ ತಂತಿದ್ದೀನಿ ಗುರು ಉಪದೇಶ ನಿಂಗೆಲ್ಲ ರೀತಿ ಪರಮಾತ್ಮ ನಿಂಗೆ ನಾರಾಯಣ ಅಲ್ಲರದೆ ಅಲ್ಲ ಒಂದೊಂದು ಸಂದೇಹವೋ ಕೊನೆವೇಗ ತೀರ್ಚಿದಂಗೆ ನಾವು ತೀರ್ಚಿ ಬೀತು அடுத்த கட்டகத்தினோ ಈಗ ಅವನ ಒಂದು ಉಪದೇಶ ಮಾಡಿರೋ ನೀ ಕತ್ತವ ಒಂದು ಜ್ಞಾನವೇ ಬಿತ್ತು ನಿಂಗೆ ಉಪದೇಶ ಮಾಡಲ ಎಲ್ಲ ಅರ್ಧೆ ಎಲ್ಲವನ್ನ ಅರ್ಧೆ ಅತ್ತಂಬ ಆ ವಿಧನೂ ನೀವು ಉದ್ದೇಶಿಲ್ಲ ಗವನಗೆ ಯಾವುದು ಕಡೆಸಿ ಎತ್ತಿಮನೆ ಯಾವುದು ದೈವ ನೆಲೆಗೆ ಎತ್ತಿ ಬಂದವನೇ ಯಾವುದು ಪಿರಪಿಲ್ಲಾದ ನೆಲೆಗೆ ತಂದವನೇ ನಿಂಗೆ ಮಾಡಿದ ಉಪದೇಶನಾಗೆ ಅದರಲ್ಲಿ ಎರಡಾவது ಗವತ ಜಾಸ್ತಿ ಅಟ್ಟಿತು ಎನ್ನವ ಆ ನೆಲೆಗೆ ನಿಂದ ನೆಲೆಗೆ ಎತ್ತಿ ಬಂದೇವ ಅತ್ತಾದವನೇ ಕರಿಷಿಯ ವಚನ ಆ ಗವಗನ ಪಣಿವಾತು ಇಬ್ಬದು ಏನದಲ್ಲ ಕರಿಷಿಯ ನಿಂಗೆ ಏನೇ ಇಲ್ಲಕ್ಕಿದೆ ಇದತ್ತ ಬ್ಯೂಟಿಫುಲ್ ಫತ್ ಪ್ರಸಾದ ಮಾಗಿಚ್ಚುತ್ತೆ 5:30 5:30 5 o'clock ಅಂದ್ರೆ 5 o'clock 6 o'clock ಅಂದ್ರೆ 6 o'clock ಇಲ್ಲದಲ್ಲಿ ಗುರು ಕಾವಡಿ ಇದೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ. ಫತ್ ಪ್ರಸಾದ